ಸಂಸಾರಿ ಜೀವಿಗಳಿಗೆ ಪ್ರತಿ ಜೀವಿಗಳಿಗೂ ಸಹ ತಮ್ಮದೇ ಆದಂತ ಸಮಯ ಗತಿ ವೇಗವಾಗ್ತಾ ಬರ್ತಾ ಇದೆ. ಸಮಯ ಕಳೆದು ಹೋಗ್ತಾ ಇದೆ ಅನಂತ ಕಾಲದಿಂದ. ಈ ಪ್ರಕಾರ ಕಳೆಯುವಂತ ಸಂಸಾರಿ ಜೀವವು ಭಕ್ತಿಯನ್ನ ಮಾಡದೆ ಭಗವಂತನಾಗುವುದಕ್ಕೆ ಸಾಧ್ಯವಿಲ್ಲ. ಭಕ್ತನಾಗದೆ ಯಾರು ಭಗವಂತನಾಗನು ಎನ್ನುವಂತೆ ಈಗಾಗಲೇ ಆಚಾರ್ಯ ವಂದನ, ಆಚಾರ್ಯ ಭಕ್ತಿ, ಅದರಲ್ಲಿ ಸಿದ್ಧ ಭಕ್ತಿ, ಶ್ರುತ ಭಕ್ತಿ, ಆಚಾರ್ಯ ಭಕ್ತಿಯ ಸಮಾಧಿ ಭಕ್ತಿ ಆದಿ ಅಂತ್ಯ ಸಮಯದಲ್ಲಿ ಭಕ್ತಿಯನ್ನ ಮಾಡಿ ಸ್ತುತಿ ಮಾಡಿ ಆಮೇಲೆ ಅಂತ್ಯವಾಗಿ ಕಾಮನ ಭಾವನೆ. ಈ ಭಕ್ತಿಯನ್ನು ಮಾಡಿರುವುದರ ಯಾವ ಭಾವನೆಯೊಂದಿಗೆ ಯಾವುದರ ಅಪೇಕ್ಷೆಯಿಂದ ಭಕ್ತನಾದವನು ಮಾಡುತ್ತಾರೆ. ಯಾಕೆ ಮಾಡ್ತಾನೆ? ದುಃಖಕ್ಕೂ ಕಮ್ಮಕ್ಕೂ ಭೂಹಿಲಾವು ಸುಯೀಗಮನ ಸಮಾಯಿ ಮರಣ ಜಿರಗುಣ ಸಂಪತ್ತಿ ಗೋಮಂಚನ. ದುಃಖದ ಕ್ಷಯವಾಗಲಿ, ದುಃಖಕ್ಕೂ ಕರ್ಮದ ಕ್ಷಯವಾಗಲಿ, ದುಃಖಕ್ಕೂ ಕಮ್ಮಕ್ಕೂ ಬೋಧಿ ಅಂದ್ರೆ ಬೋಧಿಯ ಪ್ರಾಪ್ತಿಯಾಗಲಿ, ಸಮಾಧಿ ಮರಣ ಸಮಾಧಿಯ ಏನಾಗಲಿ ಪ್ರಾಪ್ತಿಯಾಗಲಿ. ಆಮೇಲೆ ಏನು ಭಾವನೆ ಮಾಡ್ತಾರೆ? ಜಿನಗುಣ ಸಂಪತ್ತಿ ಪ್ರಾಪ್ತವಾಗಲಿ, ಜಿನಗುಣ ಸಂಪತ್ತಿ ಪ್ರಾಪ್ತವಾಗಲಿ. ಹೇ ಪ್ರಭು, ದರ್ಶನ ಪಾಠದಲ್ಲಿ ಆಚಾರ್ಯರು ಒಂದು ಕಡೆಗೆ ವರ್ಣನೆಯನ್ನು ಮಾಡ್ತಾರೆ. ಹೇ ಪ್ರಭು, ನಾನು ದರಿದ್ರನಾದ್ರೂ ಹೊಡಿಲ್ಲ, ನಾನು ರೋಗಿಯಾದ್ರೂ ಹೊಡಿಲ್ಲ ಪ್ರಭು, ಆದ್ರೆ ಏನ್ ಪ್ರಾಪ್ತವಾಗಲಿ? ಜಿನಧರ್ಮ ಪ್ರಾಪ್ತವಾಗಲಿ, ಜಿನೇಂದ್ರ ಭಗವಂತರು ಪ್ರಾಪ್ತವಾಗಲಿ, ಜಿನ ಗುರುಗಳು ಪ್ರಾಪ್ತವಾಗಲಿ. ಏನ್ ಹೇಳಿದ್ರು? ಹಾಗೆ ಏನಂತ ವರ್ಣನೆಯನ್ನು ಮಾಡಿದರು? ಸಚಿತೋಪಿ, ಹಾಗೆ ಜಿನಧರ್ಮ ವಿನಿರ್ಮುಕ್ತಂ ಮಾವು ಚಕ್ರತೋಪಿ ಸಚಿತೋಪಿ ದರಿದ್ರೋಪಿ ಜಿನಧರ್ಮ ಮಸತಿ. ಅಂದ್ರೆ ಜಿನಧರ್ಮ ರಹಿತವಾದ, ಜಿನಧರ್ಮ ಇಲ್ಲದಿರುವಂತ, ಹಾಗೆ ಚಕ್ರವರ್ತಿ ಪದ ಪ್ರಾಪ್ತವಾದರೂ ಸಹ ವಿಮುಕ್ತವಾದ, ಜಿನಧರ್ಮ ವಿಮುಕ್ತವಾದ ಚಕ್ರವರ್ತಿ ಪದ ಪ್ರಾಪ್ತವಾದರೂ ಬೇಡ, ಇಂದ್ರ ಪದ ಪ್ರಾಪ್ತವಾದರೂ ಬೇಡ, ಅಹಮೇಂದ್ರ ಪದ ಯಾವ ಪದನೂ ಬೇಡ, ಯಾವ ರಾಜಪದನೂ ಬೇಡ, ಯಾವ ಸಂಪತ್ತು ಬೇಡ ಪ್ರಭು. ಆದ್ರೆ ಜಿನಧರ್ಮ ಇಲ್ಲದಿರುವ ಚಕ್ರವರ್ತಿ ಪದವು ನನಗೆ ಬೇಡ. ಆದ್ರೆ ಜಿನಧರ್ಮದೊಂದಿಗೆ ಸದಾ ಕಾಲ ಏನ್ ಪ್ರಾಪ್ತವಾಗಬೇಕು? ಸಚಿತೋಪಿ ದರಿದ್ರೋಪಿ ಜಿನಧರ್ಮ ಮಸತಿ. ಅಂದ್ರೆ ನಾನು ಸಚಿತವಾಗಿರಲಿ, ರೋಗಿಯಾಗಿರಲಿ, ಅಥವಾ ಶಾರೀರಿಕವಾದ ಯಾವುದೇ ರೀತಿ ಕಷ್ಟ ಇರಲಿ, ದರಿದ್ರನಿರಲಿ, ಆದ್ರೂ ಜಿನಧರ್ಮ ಹೊಂದಿ ವಾಸು ಪ್ರಭು. ಜಿನಧರ್ಮ ಹೊಂದಿ ನನಗೆ ಬೇಕೇ ಬೇಕು. ಆದ್ರೆ ಜಿನ ಭಕ್ತನಾದವನಿಗೆ ಅಟಲವಾದಂತ ವಿಶ್ವಾಸವಿರುತ್ತದೆ, ಅಟಲವಾದಂತ ನಂಬಿಕೆ ಇರುತ್ತದೆ. ಜಿನ ಭಕ್ತನಾದವನು ಎಂದು ದರಿದ್ರನಾಗೋಲ್ಲ, ಸಚಿತನಾಗೋಲ್ಲ, ಕುರೂಪಿ ಆಗೋಲ್ಲ. ಹಾಗೆ ಆತನು ಬಹು ಸುಂದರವಾಗಿ ಇರ್ತಾನೆ ಮತ್ತು ಎಲ್ಲ ಇಂದ್ರಿಯಗಳು ಸಕ್ರಿಯವಾಗಿರ್ತದೆ, ಸದ್ಬುದ್ಧಿವಾನವಾಗಿರ್ತಾರೆ ಅವರು. ಅಷ್ಟೇ ಅಲ್ಲ,
ಸಂಪತ್ತುವಾಗಿರ್ತದೆ. ಎಲ್ಲಿ ಜನಧರ್ಮರಾದಂಥವರು ಜೀವ ಎಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ತಾರೆ, ಅಲ್ಲಿ ಎಲ್ಲಾ ಪ್ರಕಾರದ ಪಂಚೇಂದ್ರಿಯ ವಿಷಯ ಸಂಬಂಧಿಯಾದಂತ ಎಲ್ಲಾ ಖಜಾನವನ್ನ ಆ ಜೀವ ತೆಗೆದುಕೊಂಡು ಬರ್ತಾರೆ. ಬೇಡ ಅಂತ ಹೇಳಿದ್ರು ಸಹ ಅವರೊಂದಿಗೆ ಸಂಪತ್ತು ತಾನಾಗಿ ಬರ್ತದೆ. ಒಂದೊಂದು ಪರಿವಾರದಲ್ಲಿ ಯಾವುದೋ ಒಂದು ತೀವ್ರವಾದಂತಹ ಪುಣ್ಯ ಜೀವದ ಉದಯದಿಂದ ಅಪಾರವಾದ ಸಂಪತ್ತು ಪರಿವಾರಗಳಿಗೆ ಪ್ರಾಪ್ತವಾಗ್ತದೆ, ಸುಖಗಳು ಪ್ರಾಪ್ತವಾಗ್ತದೆ. ದುಃಖದ ದಿನಗಳು ಕಳೆದು ಪರಿವಾರವೆಲ್ಲವೂ ಹರ್ಷಚಿತ್ರ ಆಗ್ತದೆ. ಪಂಚೇಂದ್ರಿಯ ಸಂಬಂಧವಾದಂತಹ ಸುಖ ಭೋಗಗಳು ತಾವಾಗಿ ಪ್ರಾಪ್ತವಾಗ್ತದೆ. ಆಗ ಆ ಜೀವ ಪುಣ್ಯ, ಯಾವುದೋ ಒಂದು ಜೀವ ಪುಣ್ಯದಿಂದ ಎಲ್ಲ ಜೀವಿಗಳು ಫಲ ಪ್ರಾಪ್ತವಾಗ್ತದೆ. ಆದರೆ ಆ ಜೀವ ಯಾವಾಗ ಪುಣ್ಯದ ಅಥವಾ ಆ ಜೀವವು ಕಣ್ಮರೆಯಾದರೆ ಸಂಪತ್ತು ಕ್ಷೀಣವಾಗಿ ಪ್ರಾರಂಭವಾಗ್ತದೆ. ಅಥವಾ ತುಂಬಿದಂತ ಪರಿವಾರದಲ್ಲಿ ಸುಖವನ್ನು ಭೋಗಿಸುತ್ತಿರುವಂತ ಪಂಚೇಂದ್ರಿಯ ಸಂಬಂಧವಾದಂತ ಸುಖವನ್ನು ಭೋಗಿಸುವಂತ ಪರಿವಾರದಲ್ಲಿ ಯಾವುದೋ ಒಂದು ಜೀವ ಜನ್ಮವಾಗ್ತಾ ಇದ್ದಾಗಲೇ ಇರುವಂತ ಸಂಪತ್ತು ಕ್ಷೀಣವಾಗ್ಲಿಕ್ಕೆ ಪ್ರಾರಂಭವಾಗ್ತದೆ, ಅಂದ್ರೆ ಕಡಿಮೆ ಆಗ್ಲಿಕ್ಕೆ ಪ್ರಾರಂಭವಾಗ್ತದೆ, ದರಿದ್ರ ಪ್ರಾಪ್ತವಾಗ್ತಾ. ಈ ಪ್ರಕಾರವಾಗಿ ಸಂಸಾರದಲ್ಲಿ ಅನಂತ ಕಾಲದಿಂದಲೂ ಸಹ ಎಲ್ಲ ಕಡೆಯಲ್ಲೂ ಸಹ ನಡೀತಾ ಇದೆ, ಎಲ್ಲ ಸಮಯದಲ್ಲೂ ಸಹ ಆಗ್ತಾ ಇದೆ. ಆದರೆ ಇದನ್ನ ತಿಳಿದುಕೊಳ್ಳುವಂತವರು ಯಾರು ಈ ಮರ್ಮವನ್ನ ತಿಳಿದುಕೊಳ್ತಾರೆ, ಅವರು ತಮ್ಮ ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಳುತ್ತಾರೆ ಮತ್ತು ಸುಖವನ್ನ ಪ್ರಾಪ್ತ ಮಾಡಿಕೊಳ್ಳುವಂತ ಮಾರ್ಗವನ್ನ ಅವಲಂಬಿಸ್ತಾರೆ. ಎಲ್ಲಿ ತನಕ ಗೊತ್ತಾಗಲ್ಲ ಅಲ್ಲಿಯ ತನಕ ಅವರು ಸುಖ ಬಂದಾಗ ಸುಖವನ್ನ, ದುಃಖ ಬಂದಾಗ ದುಃಖವನ್ನ ಭೋಗಿಸ್ತಾರೆ. ನಿಮ್ಮಲ್ಲಿ ಹೇಳ್ತಾರೆ, ಯಾರಾದ್ರೂ ಬಹಳ ಪಾಪ ಕರ್ಮದ ಉದಯ ಇರುವವರೊಟ್ಟಿಗೆ ದೋಣಿಯನ್ನ ಹತ್ತಿದ್ರೆ ನಡೀಲಾಡೋದು, ಆ ಜೀವದ ಉದಯದಿಂದ ದೋಣಿ ಮುಳುಗಿದೆ, ಉಳಿದವರಿಗೂ 3 ಗುಟಿಗೆ ನೀರನ್ನ ಕೊಡಿಸ್ತಾರೆ. ಹೌದಲ್ಲ? ಅದೇ ರೀತಿಯಾಗಿ ಯಾರು ಪುಣ್ಯಾತ್ಮ ಜೀವ ಇದೆ, ಆ ಜೀವದೊಂದಿಗೆ ಒಂದು ವೇಳೆ ಅವರೊಂದಿಗೆ ಕುತ್ಕೊಂಡು ಸವಾರಿ ಮಾಡ್ತಾ ಇದೆ, ಸುರಕ್ಷಿತವಾಗಿ ಅವರನ್ನು ತಾವು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗುವುದರೊಂದಿಗೆ ತಾವು ಊಟ ಮಾಡುವ ಹಾಗೆ ಸಿಹಿ ಸಿಹಿಯಾದ ಹಣ್ಣುಗಳನ್ನ, ಸಿಹಿ ಸಿಹಿಯಾದ ಫಲವನ್ನ ತಾನುಂಡುವುದರೊಂದಿಗೆ ಆತನ ಪುಣ್ಯದಿಂದ ಒಂದು ಮರದಲ್ಲಿ ಒಂದು ಹಣ್ಣು ತಿನ್ನಬಹುದ, ಹೌದ? 2 ತಿನ್ನುವುದು, ಉಳಿದ ಹಣ್ಣುಗಳು ಯಾರು ತಿನ್ನೋರು ಅವನೊಂದಿಗೆ, ಹೌದ? ಆತನೊಂದಿಗೆ ಉಳಿದಂಥವ್ರು. ಅದೇ ಪ್ರಕಾರವಾಗಿ ಸಂಸಾರದಲ್ಲಿ ಸುಖ ದುಃಖಗಳನ್ನ ಭೋಗಿಸ್ತಾ ಇರ್ತಾರೆ. ಆದ್ರೆ ಕಿಂಚಿತವಾಗೂ ಸಹ ಸ್ವಲ್ಪವಾದ್ರೂ ಸುಖವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು ಅಂದ್ರೆ ಜೀವಕ್ಕೆ ಧರ್ಮದ, ಯಾವುದೋ ಒಂದು ಜೀವಕ್ಕೆ ತೀವ್ರದ ಪುಣ್ಯದ ಉದಯ ಇರ್ತದೆ, ಇನ್ನು ಕೆಲವು ಜೀವಿಗಳಿಗೆ ಸ್ವಲ್ಪ ಪುಣ್ಯದ ಉದಯ ಇರ್ತದೆ. ಬಹು ಪುಣ್ಯ ಉದಯ ಜೀವದೊಂದಿಗೆ ಆ ಜೀವ ಸೇರಿಕೊಂಡು ಏನ್ ಮಾಡ್ತಾರೆ, ಭೋಗವನ್ನ ಭೋಗಿಸ್ತಾರೆ. ಮತ್ತು ಬಹಳ ಪಾಪಕರ್ಮ ಉದಯಂತ ಜೀವದೊಂದಿಗೆ ಸ್ವಲ್ಪ ಪಾಪಕರ್ಮ ಇರುವರು ಅವರೊಂದಿಗೆ ಸೇರಿಕೊಂಡಾಗ ಅವರು ಸಹ ದುಃಖವನ್ನ ಭೋಗಿಸ್ತಾರೆ. ಈ ಪ್ರಕಾರ ಸಂಸಾರದಲ್ಲಿ ಅನಂತ ಕಾಲದಿಂದಲೂ ಸಹ ಜೀವಗಳು ಅನುಭವಿಸ್ತಾ ಬರ್ತಾ ಇದ್ದಾರೆ. ಇಂಥ ದರಿದ್ರದಿಂದ, ಇಂಥ ದುಃಖದಿಂದ ಪಾರಾಗಬೇಕು ಅಂದ್ರೆ ಒಂದೇ ಒಂದು ಜಿನ ಧರ್ಮ. ಜಿನ ಧರ್ಮವನ್ನ ಯಾರು ಸ್ವೀಕಾರವನ್ನ ಮಾಡ್ತಾರೆ, ಜಿನೇಂದ್ರ ಭಗವಂತರು ಬೋಧನೆ ಮಾಡಿದಂತ ತತ್ವವನ್ನ
ಜಿನೇಂದ್ರ ಭಗವಂತರು ಹೇಳಿದಂತಹ ಮಾರ್ಗವನ್ನ ಯಾರು ಅನುಕರಣೆಯನ್ನು ಮಾಡ್ತಾರೆ ಅಂತವರು 3 ಕಾಲದಲ್ಲಿಯೂ ಸಹ ದರಿದ್ರರಾಗಲ್ಲ. ಜೈನನಾದವನು ದರಿದ್ರ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಜಿನಭಕ್ತನಿದ್ದಾನಾದ ಜಿನೇಂದ್ರ ಭಗವಂತರ ಭಕ್ತನಿದ್ದಾನೆ, ಭಕ್ತನಾದವನು ಎಂದು ಸಹ ದುಃಖಿ ಆಗುವುದಕ್ಕೆ ಸಾಧ್ಯವಿಲ್ಲ. 3 ಕಾಲದಲ್ಲಿ ಆತ ದುಃಖಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿ ಹೋಗ್ತಾನಾದ ಅಲ್ಲೆಲ್ಲ ಆತನು ಸುಖವನ್ನೇ ಅನುಭವಿಸ್ತಾನೆ. ದುಃಖವನ್ನ ಕೊಡುವುದಕ್ಕಾಗಿ ಆತನಿಗೆ ಬಂದು ಒದಗಿದಂತಹ ಕರ್ಮದ ಉದಯವೂ ಸಹ ಸುಖರೂಪವಾಗಿ ಪರಿವರ್ತನೆಯಾಗುತ್ತದೆ. ಅಂದ್ರೆ ಆತನ ಜಿನಭಕ್ತಿಯಿಂದ, ಜಿನೇಂದ್ರ ಭಗವಂತನ ಭಕ್ತಿಯ ಪ್ರಭಾವದಿಂದ ಬಂದವರು. ಜಿನೇಂದ್ರ ಭಕ್ತರಾದಂತವರು ಯಾರು ಜೈನರಿದ್ದಾರೆ, ಜೈನರಂದು ಯಾರಿಗೆ ಹೇಳ್ತಾರೆ? ಜಿನಭಕ್ತರಾದವರಿಗೆ ಜೈನರು ಅಂತ ಹೇಳ್ತಾರೆ. ಜಿನೇಂದ್ರ ಧರ್ಮದ ಪಕ್ಷವನ್ನ ವಹಿಸಿದಂತವರು, ಆ ಪಕ್ಷದಲ್ಲಿ ಪೂರ್ಣವಾಗಿ ಸಮರ್ಪಣರಾಗಿರುವಂತವರು. ಸಮರ್ಪಣದಲ್ಲಿ ಷರತ್ತಿಲ್ಲ. ಒಮ್ಮೆ ಸಮರ್ಪಣವಾದ್ರೆ, ಒಂದು ಪಕ್ಷದಲ್ಲಿ ನೀವು ಸಮರ್ಪಣರಾದ್ರೆ ಆ ಪಕ್ಷದ ಸಿದ್ಧಾಂತಕ್ಕೆ, ಆ ಪಕ್ಷದ ಬದ್ಧತೆಗಳಿಗೆ ಬದ್ಧರಾಗಿರ್ತೀವಿ. ಅದರಲ್ಲಿ ಏನು ಕಂಡೀಷನ್ ಇರಂಗಿಲ್ಲ. ಇಲ್ಲ, ನಾ ಈ ಪಕ್ಷದಲ್ಲಿ ಇರುವುದಾದ್ರೆ ನಾ ಹೀಗೆ ಇರ್ಬೇಕು, ನಾನು ಇಲ್ಲ, ಆ ಪಕ್ಷದ ಕಂಡೀಷನ್ ಪ್ರಕಾರ ಇರ್ಬೇಕಾಗ್ತದೆ. ಅದೇ ರೀತಿ ಜಿನೇಂದ್ರ ಧರ್ಮದ ಪಕ್ಷವನ್ನ ಯಾರು ವಹಿಸಿರ್ತಾರೆ ಅವರು 3 ಕಾಲದಲ್ಲಿ ದುಃಖಿ ಆಗುವುದಕ್ಕೆ ಸಾಧ್ಯ ಇಲ್ಲ, ದರಿದ್ರ ಆಗುವುದಕ್ಕೆ ಸಾಧ್ಯ ಇಲ್ಲ. ಅವರು ಹೀನಗೊಳದಲ್ಲಿ ಜನ್ಮವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ನರಕದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಚಾರಿ ಗತಿಯಲ್ಲಿ ಹೋಗಿ ಜನ್ಮವನ್ನು ಪಡೆಯೋಲ್ಲ. ಧರ್ಮಾತ್ಮ ಯಾವಾಗಲೂ ಸಹ ಅವರು ಗತಿಗೆ ಹೋಗೋಲ್ಲ, ನರಕಕ್ಕೆ ಹೋಗೋಲ್ಲ, ನಿಗೋದಕ್ಕೆ ಹೋಗೋಲ್ಲ. ಅವರು ಮನುಷ್ಯ ಗತಿಯಲ್ಲೇ ಜನ್ಮವನ್ನು ಪಡೆಯುತ್ತಾರೆ. ಮನುಷ್ಯ ಗತಿಯಲ್ಲಿ ಜನ್ಮ ಪಡೆದರೆ ಉತ್ತಮವಾದ ಕುಲದಲ್ಲಿ ಜನ್ಮವನ್ನು ಪಡೆದುಕೊಳ್ತಾರೆ. ಸತ್ಸಂಗ ಪ್ರಾಪ್ತವಾಗ್ತದೆ, ಸದ್ಬುದ್ಧಿ ಪ್ರಾಪ್ತವಾಗ್ತದೆ, ಸನ್ಮಾರ್ಗವನ್ನೇ ಹಿಡಿತಾರೆ, ದುರ್ಮಾರ್ಗದಲ್ಲಿ ಹೋಗಲ್ಲ. ಒಂದು ವೇಳೆ ಮನುಷ್ಯ ಗತಿಯಿಂದ ಮೋಕ್ಷವಾಗುವ ಪೂರ್ವದಲ್ಲಿ ಬೇರೆ ಗತಿ ಪ್ರಾಪ್ತವಾದ ಧರ್ಮಾತ್ಮರಿಗೆ ಯಾವ ಗತಿ ಪ್ರಾಪ್ತವಾಗ್ತದೆ? ದೇವಗತಿ. ದೇವಗತಿಯಲ್ಲೂ ಸಹ 4 ಪ್ರಕಾರ ದೇವತೆಗಳಿವೆ: ಕಲ್ಪವಾಸಿ, ಪವನವಾಸಿ, ಗಂಧರ್ವಾಸಿ, ಜ್ಯೋತಿಷಿವಾಸಿ. ಅದರಲ್ಲಿ ಕಲ್ಪವಾಸಿ ದೇವತೆಗಳಾಗ್ತಾರೆ. ಕಲ್ಪವಾಸಿಯಲ್ಲೂ ಸಹ ಅವರು ಮೇಲಿನ ದೇವಪರ್ಯಾಯವನ್ನು ಪ್ರಾಪ್ತಗೊಳ್ತಾರೆ. ವೃದ್ಧಿದಾರಿ ದೇವಪರ್ಯಾಯ ಪ್ರಾಪ್ತವಾಗ್ತದೆ. ಸಮಯ ದೃಷ್ಟಿಗಳಾಗಿರ್ತಾರೆ ಅವರು. ಕಲ್ಪವಾಸಿಯಲ್ಲಿ ಮಿಥ್ಯಾದೃಷ್ಟಿ ದೇವತೆಗಳಿದ್ದಾರೆ. ಆದರೆ ಧರ್ಮಾತ್ಮರಾದವರು, ಧರ್ಮಾತ್ಮ ಅಂದ್ರೆ ಏನಂತ? ಯಾರ ಆಚಾರ್ಯ ಭಗವಂತರು ಬಹಿರಾತ್ಮ, ಅಂತರಾತ್ಮ, ಪರಮಾತ್ಮ. ಬಹಿರಾತ್ಮ ಅಂತ ಯಾರು ಹೇಳ್ತಾರೆ? ಯಾರ ಆತ್ಮದಲ್ಲಿ ಧರ್ಮ ಇಲ್ಲ, ಅವರು ನಿಜವಾದಂತ ಜಿನೇಂದ್ರ ಭಗವಂತರು ಬೋಧನೆ ಮಾಡಿದಂತ ತತ್ವವನ್ನ ಶ್ರದ್ಧೆಯಿಂದ ಮಾಡೋಲ್ಲ ಎಂತವರು ಬಹಿರಾತ್ಮರಿದ್ದಾರೆ. ಆತ್ಮವನ್ನ ಕಲ್ಯಾಣ ಮಾಡತಕ್ಕಂತ, ಕರ್ಮವನ್ನ ನಿರ್ಧಾರ ಮಾಡತಕ್ಕಂತ, ಎಲ್ಲಾ ಜೀವಿಗಳನ್ನ ಕಲ್ಯಾಣ ಮಾರ್ಗವನ್ನ ಬೋಧನೆ ಮಾಡಿದ ಜಿನರು ಬೋಧನೆ ಮಾಡಿದಂತ ಜಿನಧರ್ಮದಲ್ಲಿ ಶ್ರದ್ಧಾ ಇದ್ದಾರೆ ಅಂತವರು ಅಂತರಾತ್ಮರಿದ್ದಾರೆ. ಜಗನ್ಯ ಅಂತರಾತ್ಮ, ಮಧ್ಯಮ ಅಂತರಾತ್ಮ, ಹಾಗೆ ಉತ್ಕೃಷ್ಟ ಅಂತರಾತ್ಮ. ಈ ಪ್ರಕಾರದಲ್ಲಿ ಅಂತರಾತ್ಮದಲ್ಲೂ ಸಹ 3 ಪ್ರಕಾರವಾದಂತ ಕೆಟಗರಿಯನ್ನು ಮಾಡಲಾಗ್ತದೆ. ಆದರೆ ಯಾರು ಅಂತರಾತ್ಮರಿದ್ದಾರೆ ಅಂತವರಿಗೆ ಧರ್ಮಾತ್ಮರು ಅಂತ ಹೇಳ್ತಾರೆ. ಧರ್ಮಾತ್ಮ, ಹಾಗೆ ಪರಮಾತ್ಮ, ಪಾಪಾತ್ಮ, 3 ಪ್ರಕಾರ. ಧರ್ಮಾತ್ಮರಲ್ಲಿ ಧರ್ಮ ಎಲ್ಲಿದೆ? ಆತ್ಮದಲ್ಲಿದೆ. ಎಲ್ಲಿದೆ? ಆತ್ಮದಲ್ಲಿ ಧರ್ಮ ಇದೆ. ಆತ್ಮದೊಂದಿಗೆ ಧರ್ಮ ಏನಾಗಿ ಸೇರಿಕೊಂಡಿದೆ. ಪ್ರತಿಯೊಂದು ಆತ್ಮದಲ್ಲಿ
ಎರಡರೊಳಗೂ ಒಂದಿರ್ಲಿಕ್ಕೆ ಸಾಧ್ಯ. ಒಂದು ಧರ್ಮ ಇಲ್ಲ ಅಧರ್ಮ. ಯಾವುದೇ ಆತ್ಮ ಎರಡು ಹೊರತುಪಡಿಸಿ ಮೂರನೇದನ್ನ ಅವಲಂಬಿಸುವುದು ಆಗೋಲ್ಲ. ಒಂದು ಧರ್ಮ ಇರಬೇಕು ಅಥವಾ ಅಧರ್ಮ ಇರಬೇಕು. ಧರ್ಮ ಇದ್ದಂತ ಆತ್ಮಕ್ಕೆ ಧರ್ಮಾತ್ಮರು ಅಂತ ಹೇಳ್ತಾರೆ. ಅಂತವರು ಎಲ್ಲಿ ಅವರು ಜನ್ಮವನ್ನ ಪಡೆದುಕೊಳ್ತಾರೆ ಈ ಧರ್ಮಾತ್ಮ ಅಂತ ಹೇಳ್ತಾರೆ. ಈ ಪುಣ್ಯಾತ್ಮ ಇದ್ದಾನೆ. ಪುಣ್ಯಾತ್ಮ ಅಂದ್ರೆ ಏನರ್ಥ? ಧರ್ಮಾತ್ಮರು ಅಂತ. ಪುಣ್ಯಾತ್ಮರು ಯಾರಿಗೆ ಹೇಳ್ತಾರೆ? ಧರ್ಮಾತ್ಮರಿಗೆ ಪುಣ್ಯಾತ್ಮರು ಅಂತ ಹೇಳ್ತಾರೆ. ಅವರಿಗೆ ಅಂತರಾತ್ಮರು ಅಂತ. ಅಂತವರು ಎಲ್ಲಿ ಜನ್ಮ ಪಡೆದುಕೊಳ್ತಾರೆ ಅವರು ಸದಾಕಾಲ ಸುಖಿಯಾಗಿರ್ತಾರೆ. ದುಃಖವಾಗುವವರಿಗೆ. ಸುಖದ ಮೂಲ ಯಾವುದು? ಧರ್ಮ. ಸುಖ ಪ್ರಾಪ್ತ ಮಾಡ್ಕೊಳ್ಬೇಕಾದ್ರೆ ಧರ್ಮವನ್ನ ಮಾಡಬೇಕು. ಧರ್ಮವನ್ನ ಮಾಡುವುದರಿಂದ ಜೀವಿಗಳಿಗೆ ಸುಖ ಪ್ರಾಪ್ತವಾಗ್ತದೆ. ಅದಕ್ಕಾಗಿ ಆಚಾರ್ಯ ಭಗವಂತ ಹೇಳ್ತಾರೆ, ಏಕಾಪಿ ಸಮರ್ಥ್ಯಂ ಜಿನರ್ಭಕ್ತಿ ದುರ್ಗತಿ ನಿವಾರಯತು ಪುಣ್ಯನೀತ ಪೂರಿತೋದ ಧಾತು ಮುಕ್ತಿಸ್ಕೃತಿ ಕೃತೇನ. ಅಂದ್ರೆ ಏಕಾಪಿ ಸಮರ್ಥ್ಯಂ ಅಂದ್ರೆ ಒಂದೇ ಒಂದು ಇರುವಂತದ್ದು. ಏಕಾಪಿ ಸಮರ್ಥ್ಯಾನಿ ಭಕ್ತಿ ದುರ್ಗತಿ ನಿವಾರಯಿತು. ಒಂದೇ ಒಂದು ದುರ್ಗತಿಯಿಂದ ಜೀವಿಯನ್ನ ಉಳಿಸುವಂಥದ್ದು ಯಾವುದು? ಧರ್ಮ. ಏಕ ಜಿನೇಂದ್ರ ಭಕ್ತಿ. ಜಿನೇಂದ್ರ ಭಗವಂತನ ಭಕ್ತಿ. ಜಿನೇಂದ್ರ ಭಕ್ತಿ ದುರ್ಗತಿ ನಿವಾರಯಿತು ಪುಣ್ಯನೀತ ಪುರಿತು ಧಾತು ಮುಕ್ತಿ ಕೃತೇನ. ಅಂದ್ರೆ ಪುಣ್ಯದ ವರ್ಧನೆಯನ್ನ ಮಾಡುವಂಥದ್ದು. ಪುಣ್ಯವನ್ನ ತೀವ್ರವಾಗಿ ಪುಣ್ಯವನ್ನ ಮಾಡುವಂಥದ್ದು. ಪುಣ್ಯಾತ್ಮರು ಸುಖವನ್ನು ಭೋಗಿಸ್ತಾರೆ, ಪಾಪಾತ್ಮರು ದುಃಖವನ್ನ ಭೋಗಿಸ್ತಾರೆ. ಮತ್ತು ಧಾತು ಮುಕ್ತಿಕರೇನ ಪಾಪದ ನಾಶ. ಕ್ರಮೇಣವಾಗಿ ಧಾರಣೆ ಮಾಡಿದಂತ ಧಾತನು ಅಂದರೆ ಮುಕ್ತಿ ಶ್ರೀ ಮುಕ್ತಿಯ ಪ್ರಾಪ್ತಿ ಆಗ್ತದೆ. ಭಕ್ತನಾಗದೆ ಯಾರು ಭಗವಂತನಾಗನು ಅಂತ ಹೇಳಿದೀವಿ ನಾವು. ಯಾಕೆಂತ ಹೇಳಿದ್ರೆ ಜಿನಭಕ್ತಿಯನ್ನ ಮಾಡುವಂತವನು ಅವರು ಒಂದು ದಿವಸ ಮುಕ್ತಿಯನ್ನ ಪ್ರಾಪ್ತ ಮಾಡಿಕೊಳ್ತಾರೆ. ಅಂದ್ರೆ ಸಿದ್ಧ ಭಗವಂತರಾಗ್ತಾರೆ. ಸಿದ್ಧರಾಗಬೇಕು ಅಂದ್ರೆ ಮೊದಲೇನು ಮಾಡಬೇಕು? ಭಕ್ತಿಯನ್ನ ಮಾಡಬೇಕು. ಭಕ್ತಿ ಮಾಡದೆ ಯಾರೂ ಸಹ ಸಿದ್ಧತ್ವವನ್ನ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಆಗೋಲ್ಲ. ಯಾರ ಭಕ್ತಿಯನ್ನು ಮಾಡಬೇಕು? ದೇವ ಶಾಸ್ತ್ರ ಗುರುಗಳ ಭಕ್ತಿಯನ್ನು ಮಾಡಬೇಕು. ದೇವ ಶಾಸ್ತ್ರ ಗುರುಗಳ ಸ್ತುತಿಯನ್ನು ಮಾಡಬೇಕು. ಇದರಿಂದ ಏನಾಗ್ತದೆ? ಭಕ್ತನಾದವರು ಒಂದು ದಿವಸ ಭಗವಂತನಾಗುವುದಕ್ಕೆ ಸಾಧ್ಯ. ಹೇ ಪ್ರಭು, ದರಿದ್ರ ಆದ್ರೂ ಅಡ್ಡಿಲ್ಲ, ಆದ್ರೆ ಕುರೂಪಿ ಆದ್ರೂ ಅಡ್ಡಿಲ್ಲ, ರೋಗಿ ಆದ್ರೂ ಅಡ್ಡಿಲ್ಲ, ಆದ್ರೆ ನನಗೇನು ಪ್ರಾಪ್ತವಾಗಲಿ? ಜಿನಧರ್ಮ ಪ್ರಾಪ್ತವಾಗಲಿ. ಜಿನಧರ್ಮವನ್ನ ಬಿಟ್ಟು ಎಲ್ಲೂ ನನಗೆ ಜನ್ಮ ಆಗುವುದು ಬೇಡ ಪ್ರಭು. ಜಿನೇಂದ್ರ ಇಂಥ ಜಿನಕುಲದಲ್ಲಿ ಜನ್ಮ ಪಡೆದಿದೆ ಅಂದ್ರೆ ಬಹು ಪುಣ್ಯದಿಂದ ಜೈನ ಕುಲ ಪ್ರಾಪ್ತವಾಗ್ತದೆ ಬಂಧುಗಳೇ. ಭವ್ಯಾತ್ಮರಿಗೆ ಜೈನ ಧರ್ಮದಲ್ಲಿ ಜನ್ಮವನ್ನ ಪಡೆತಕ್ಕಂತ ಮತ್ತು ದೇವ ಶಾಸ್ತ್ರ ಗುರುಗಳ ಸಾನ್ನಿಧ್ಯ ಪ್ರಾಪ್ತವಾಗತಕ್ಕಂತ ಒಂದು ಪುಣ್ಯ ಇದ್ದಾಗ ಮಾತ್ರ ಸಾಧ್ಯ. ಪುಣ್ಯ ಇಲ್ಲದಿದ್ರೆ ಪ್ರಾಪ್ತವಾಗೋಲ್ಲ. ಬಹು ಪುಣ್ಯದಿಂದ ಎಷ್ಟು ತೀವ್ರ ಪುಣ್ಯ ಇದೆ ಅಂತ ಹೇಳಿದ್ರೆ ಆ ಪುಣ್ಯದ ವರ್ಣನೆ ಮಾಡ್ಲಿಕ್ಕೆ ಆಗೋಲ್ಲ. ಅಷ್ಟು ಪುಣ್ಯದಿಂದ ಜೈನ ಕುಲ ಪ್ರಾಪ್ತವಾಗಿದೆ. ಇಂಥ ಜೈನ ಕುಲದಲ್ಲಿ ಜನ್ಮವನ್ನು ಪಡೆದು ನಾನು ಜಿನಧರ್ಮವನ್ನ ತ್ಯಾಗ ಮಾಡಿದೆ, ಜಿನಧರ್ಮವನ್ನ ನಾನು ಅನುಕರಣೆ ಮಾಡಲಿದೆ, ಮುಂದೆ ನನಗೆ ಜೈನ ಕುಲ ಪ್ರಾಪ್ತವಾಗಬಹುದೇ? ಆಗ್ಲಿಕ್ಕೆ ಸಾಧ್ಯನಾ? ಸಾಧ್ಯವಾಗಲ್ಲ ಬಂಧುಗಳೇ. ಅದಕ್ಕೆ ಅನಂತ ಕಾಲಗಳು ಕಳೀತಾ ಇದ್ದಾರೆ. ಅಂತ ಅನಂತ ಕಾಲಗಳ ಕಳೆಯುವ ಅಂತ ಮಧ್ಯದಲ್ಲಿ ತೀವ್ರವಾದಂತ ಪುಣ್ಯದ ಉದಯದಿಂದ ಜೈನ ಕುಲ ಪ್ರಾಪ್ತವಾಗಿದೆ. ಅದಕ್ಕಾಗಿ ಜೈನ ಕುಲದಲ್ಲಿ ಪ್ರಾಪ್ತವಾದಕ್ಕೆ ಜಿನಧರ್ಮವನ್ನು ತಿಳಿದುಕೊಳ್ಳಬೇಕು. ಜಿನಧರ್ಮವನ್ನು ತಿಳಿದು
ಜಿನೇಂದ್ರ ಭಗವಂತರು ಬೋಧನೆ ಮಾಡಿದಂತ ತತ್ವದ ಮೇಲೆ ಶ್ರದ್ಧೆಯನ್ನ ಹೊಂದಿ ನಮ್ಮ ಆತ್ಮ ಕಲ್ಯಾಣ ಮಾಡಿಕೊಳ್ಳುವಂತ ಧರ್ಮವನ್ನ ಅನುಕರಣೆಯನ್ನ ಮಾಡಬೇಕು. ಮಧು ಮದ್ಯ ಮಾಂಸಗಳ ತ್ಯಾಗವನ್ನ ಜೀವನ ಪರ್ಯಂತ ಮಾಡಬೇಕು, ಸ್ವೀಕಾರ ಮಾಡಬಾರದು. ಪ್ರಾಣ ಹೋದ್ರೂ ಸಹ ಮಧು ಮದ್ಯ ಮಾಂಸವನ್ನ ಸೇವನೆ ಮಾಡಬಾರದು. ಮಧು ಮದ್ಯ ಮಾಂಸವನ್ನ ಸೇವನೆ ಮಾಡುವವರು ಜಿನೇಂದ್ರ ಭಗವಂತನ ಪಕ್ಷದಲ್ಲಿ ಇರಬೇಕಾಗಲ್ಲ. ನಮ್ಮ ಪಕ್ಷದಲ್ಲಿ ಉಳ್ಕೋಬೇಕು. ಉಚ್ಚಾಟನ ಆಗ್ತದೆ. ಏನಾಗ್ತದೆ? ಯಾರು ಉಚ್ಚಾಟನೆ ಮಾಡಬೇಕಾಗಿಲ್ಲ. ಇಲ್ಲಿ ಉಚ್ಚಾಟನ ಆಗೋದು ಈ ಪಕ್ಷದಲ್ಲಿ ಸೇರ್ಕೊಳ್ಳೋದು ಎಲ್ಲ ನಮಗೆ ಏನಿದ್ರೆ ಯಾರು ಉಚ್ಚಾಟಿಸುವರಿಲ್ಲ ಮತ್ತು ಸೇರಿಸುವರು ಇಲ್ಲ. ಸೇರಿಸುವರು ಕರ್ಮನಿ, ಉಚ್ಚಾಟನೆ ಮಾಡುವರು ಕರ್ಮನಿ. ನಾವು ಸತ್ಕರ್ಮವನ್ನ ಮಾಡಿದ್ರೆ ಏನಾಗ್ತದೆ? ಸತ್ಸಂಗದಲ್ಲಿ ವೃದ್ಧಿ ಆಗ್ತದೆ. ಆದರೆ ದುಷ್ಕರ್ಮವನ್ನು ಮಾಡಿದರೆ ದುರ್ಗತಿ ಕೊಂಡೊಯ್ಯುವುದಕ್ಕೆ ಸತ್ಸಂಗದಿಂದ ಉಚ್ಚಾಟನೆ ಆಗ್ತದೆ, ದುಷ್ಪಕ್ಷದ ಸೇರ್ಪಡೆಯಾಗ್ತದೆ. ಕರ್ಮ ಸೇರಿಸುವರು ಮತ್ತೆ ಮತ್ತೆ ಬಿಡಿಸುವರು ಯಾರಿದ್ದಾರೆ? ಕರ್ಮ ಬಿಟ್ರೆ ಯಾರೂ ಇಲ್ಲ. ಅದಕ್ಕಾಗಿ ಸತ್ಕರ್ಮವನ್ನ ಮಾಡಬೇಕು. ದೇವ ಶಾಸ್ತ್ರ ಗುರುಗಳಲ್ಲಿ ಶ್ರದ್ಧೆಯನ್ನು ಮಾಡಬೇಕು. ಜಿನೇಂದ್ರ ಭಗವಂತರ ದರ್ಶನ ಮಾಡಬೇಕು, ಪೂಜೆ ಮಾಡಬೇಕು. ಹಾಗೇನೆ ಭಕ್ತಿ ಸ್ತುತಿಯನ್ನು ಮಾಡಬೇಕು, ಜಿನಧರ್ಮವನ್ನ ತಿಳ್ಕೊಳ್ಬೇಕು. ಜಿನೇಂದ್ರ ಭಗವಂತರ ಬೋಧನೆ ಮಾಡಿದಂತ ತತ್ವಗಳನ್ನು ತಿಳ್ಕೊಬೇಕು. ನಾವು ರಾಗ ದ್ವೇಷವನ್ನ ಮಾಡ್ತಾ, ನಾವು ಅಭಿಮಾನವನ್ನ ಮಾಡ್ತಾ ಅನಂತ ಕಾಲ ಕಳೆದಿದ್ದೀವಿ ಬಂಧುಗಳೇ. ಅನಂತ ಕಾಲಗಳು ಕಳೆದು ಹೋಗಿದ್ದಾವೆ. ಇದರಲ್ಲಿ ಬಹು ಪುಣ್ಯದ ಉದಯದಿಂದ ಇಂತಹ ಸಮ್ಯಕ್ ಜ್ಞಾನ ಸಂಸ್ಕಾರವನ್ನ ಪಡೆದುಕೊಳ್ಳತಕ್ಕಂಥ, ಜಿನೇಂದ್ರ ಭಗವಂತರ ಬೋಧನೆ ಮಾಡಿದ ತತ್ವವನ್ನ ತಿಳಿದುಕೊಳ್ಳತಕ್ಕಂಥ ಇಂಥ ಒಂದು ಸಂಸ್ಕಾರವನ್ನ, ಸಂಸ್ಕಾರ ಹೀನರಾದರೆ, ಸಂಸ್ಕಾರ ಇಲ್ಲದಿದ್ದಾಗ ಅಂತ ಹೇಳಿದ್ರೆ ಏನಾಗ್ತದೆ? ನಿಮ್ಮಲ್ಲಿ ವಿದ್ಯೆ ಇಲ್ಲದವನು ಹಾಳೂರು ಹದ್ದಿಗೆ ಸಮಾನ ಅಂತ ಹೇಳ್ತಾರೆ, ಹೌದಲ್ಲ? ಸಂಸ್ಕಾರ ಇಲ್ಲದವರು ಯಾರು ಸಂಸ್ಕಾರವಂತರಲ್ಲ ಅವೇನಿಲ್ಲ, ಅವರು ಯಾವುದಕ್ಕೂ ಪ್ರಯೋಜನ ಇಲ್ಲ, ವ್ಯರ್ಥವಾದ ಜೀವನ. ಅದಕ್ಕಾಗಿ ಸಂಸ್ಕಾರ ಪಡ್ಕೊಳ್ಬೇಕು. ಇಲ್ಲಿ ಬಂದಿದ್ದೇವೆ, ಏನ್ ಸಂಪಾದನೆ ಮಾಡಬೇಕು? ಸಂಸಾರದಲ್ಲಿ ಪರಿಭ್ರಮಣೆ ಮಾಡ್ತಾ ಬಂದಿದ್ದೇವೆ. ಇಲ್ಲಿ ಪರ್ಮನೆಂಟ್ ಇರ್ತೀವಿ, ಇಲ್ಲಿ ಇರೋರಿದ್ದೀವಿ. ಮನುಷ್ಯಗತಿಯಲ್ಲಿ, ಜೈನ ಕುಲದಲ್ಲಿ, ನಿಮ್ಮ ಸುಳ್ಳುಳಿಯಲ್ಲಿ, ಕೊಡ್ಮಳಿಯಲ್ಲಿ ಇರೋರು, ಅಕ್ಕಪಕ್ಕದವರು, ಇಲ್ಲಿ ಪರ್ಮನೆಂಟ್ ಇರೋರಿದ್ದೀವಿ ಇಲ್ಲ. ಅನಂತ ಕಾಲ ಪರಿಭ್ರಮಣೆ ಮಾಡ್ತಾ ಇಲ್ಲಿ ಎಷ್ಟು ದಿನ ಸಮಯ ಇದೆ ಅಷ್ಟ ಮಾತ್ರ, ಅದಕ್ಕಿಂತ ಜಾಸ್ತಿ ಇರ್ಲಿಕ್ಕೆ ಆಗೋಲ್ಲ. ಅದರ ಒಳಗಾಗಿ ನಾವೆಂತ ಸಂಸ್ಕಾರ ಪಡ್ಕೋಬೇಕು. ಸಂಸ್ಕಾರ ಜನ್ಮ ಜನ್ಮ ತನಕ ನಮ್ಮೊಂದಿಗೆ ಬರಬೇಕು. ಅಂತ ಸುಸಂಸ್ಕಾರವನ್ನ ಏನ್ ಮಾಡ್ಬೇಕು? ನಮ್ಮ ಆತ್ಮನಿಗೆ ಸಂಸ್ಕಾರ ಹಾಕ್ಬೇಕು. ಆವಾಗ ಜನ್ಮ ಜನ್ಮದಲ್ಲಿಯೂ ಸಹ ನಮ್ಮೊಂದಿಗೆ ಸದಾ ಕಾಲ ನಾವು ಕೊಟ್ಟಂತಹ ಸುಸಂಸ್ಕಾರ ಆತ್ಮನಿಗೆ ಪ್ರತಿ ಭೌಭವದಲ್ಲಿ ಜಾಗೃತಿಯನ್ನ ಮಾಡ್ತಾ ಇರ್ತದೆ. ತಪ್ಪಿದಾಗ ನಾವು ದುರ್ಮಾರ್ಗದಲ್ಲಿ ಹೋಗುವಾಗ ನಮ್ಮನ್ನ ಎಚ್ಚರ ಮಾಡುವಂಥದ್ದು ಪೂರ್ವದಲ್ಲಿ ನಾವು ಕೊಟ್ಟಂತ ಸಂಸ್ಕಾರ ಪ್ರಭಾವ. ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಲೌಕಿಕದಲ್ಲಿ ಸಣ್ಣ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಆಚಾರ್ಯ ಭಗವಂತ ಹೇಳ್ತಾರೆ, 3 ವರ್ಷದ ಬುದ್ಧಿ 100 ವರ್ಷದ ತನಕ ಹೇಳ್ತಿದ್ರು. ಹಿಂದಿಯಲ್ಲಿ ಪ್ರವಚನ ಮಾಡುವಾಗ ಸಹ ಕನ್ನಡ ಶಬ್ದಗಳನ್ನು ಉಪಯೋಗ ಮಾಡ್ತಿದ್ರು. ಅಂದ್ರೆ 3 ವರ್ಷದಲ್ಲಿ ಕಲಿತಂತ 100 ವರ್ಷದ ತನಕ ಸ್ಥಾಯಿ ಆಗಿರ್ತದೆ. ಅದಕ್ಕಾಗಿಯೇ ಸುಸಂಸ್ಕಾರವನ್ನು ಕೊಡಬೇಕು. ನಿಮ್ಮ ಸಂತಾನವನ್ನ ಸನ್ಮಾರ್ಗದಲ್ಲಿ, ಹಾಗೆ ವ್ಯವಹಾರದಲ್ಲಿ, ನಿಶ್ಚಯದಲ್ಲಿ, ಸಂಸಾರಿಕ ಕ್ರಿಯೆಗಳಲ್ಲಿ, ಮೋಕ್ಷ ಮಾರ್ಗದಲ್ಲಿ
ಸಂತಾನವು ಸುರಕ್ಷಿತವಾಗಿರಬೇಕು, ಸುಸಂಸ್ಕೃತರಾಗಿರಬೇಕು ಅಂತ ಹೇಳಿದ್ರೆ ಪೈಲ ಸಂಸ್ಕಾರವಂತ ಅಂತ ತಾಯಿ ಜನ್ಮ ಪಡೆಯಬೇಕು. ಏನಾಗಬೇಕು? ಸಂಸ್ಕಾರವಂತ ತಾಯಿಯಿಂದ. ಒಂದು ತಾಯಿ ಕೊಡುವಂತ ಸಂಸ್ಕಾರವನ್ನ ಮತ್ತಾರು ಕೊಡ್ಲಿಕ್ಕೆ ಸಾಧ್ಯ. ಎರಡನೇ ತಾಯಿ ಕೊಟ್ಟರೆ ಗುರುಗಳು ಕೊಡ್ತಾರೆ, ತಾಯಿ ನಂತರ ಸಂಸ್ಕಾರ ಕೊಡುವಂತ. ಆದ್ರೆ ತಾಯಿ ಅಂತ ಸಂಸ್ಕಾರವನ್ನು ಕೊಡ್ತಾರೆ. ಹಿಂದೆ ಅಂತ ತಾಯಿ ಅಂತ ಆಗಿದ್ರು. ಈಗೆಲ್ಲ ಸಂಸ್ಕಾರದ ಅಭಾವವಾಗಿರುವ ಕಾರಣದಿಂದ ಕೆಲವರೆಲ್ಲ ಮಗು ಹುಟ್ಟಿದ ತಕ್ಷಣ ಮಗ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಹೀಗೆಲ್ಲ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಆದ್ರೆ ಮಗ ತನ್ನ ಸಂತಾನ ಮುನಿಯಾಗಲಿ ಅಂತ ಯಾರು ಭಾವನೆ ಮಾಡಿದ್ರೆ, ಮುನಿಯಾಗಲಿ, ದೀಕ್ಷಾ ತಗೊಳ್ಳಿ, ಮೋಕ್ಷ ಮಾರ್ಗದಲ್ಲಿ ಹೋಗ್ಲಿ, ಯಾಕಿಲ್ಲ? ನಮಗ ಸಂಸ್ಕಾರ ಇಲ್ಲ. ಏನಿಲ್ಲ? ಸಂಸ್ಕಾರ ಇಲ್ಲ. ಒಂದು ಮನೆಯಲ್ಲಿ ಜಗಳ ನಡೆಯಿತು. ಏನಾಗಿತ್ತು? ಜಗಳ ಆಗಿತ್ತು. ಯಾರಿಗೆ? ಪತಿ ಮತ್ತು ಪತ್ನಿ ಇಬ್ಬರಿಗೂ ಜೋರು ಜಗಳನೇ ಜಗಳ. ಇಷ್ಟು ಪ್ರಮಾಣ ಜಗಳ ಆಗ್ತದೆ. ಜಗಳ ಮಾಡ್ಕೊಂಡು ಇಬ್ರು ಹೊಡ್ಕೊಂಡು ವಿಚ್ಛೇದನ ಆಗಿ ಕೋರ್ಟಿಗೆ ಹೋಗ್ತಾರೆ. ಏನಾಗ್ತಾರೆ? ಕೋರ್ಟಿಗೆ ಹೋಗ್ತಾರ. ಕೋರ್ಟ್ ಅಲ್ಲಿ ಇಬ್ಬರಿಗೂ ವಕೀಲರು, ಪತ್ನಿಗೊಬ್ಬರು ವಕೀಲರು, ಪತಿಗೊಬ್ಬರು ವಕೀಲರು. ಹಾಗೆ ಬಹಳ ದಿನ ಏನಾಗ್ತದೆ? ಕೋರ್ಟ್ ಅಲ್ಲಿ ಕೋರ್ಟಿಗೆ ಹೋದ ತಕ್ಷಣ ಅವರ ವಿಚಾರಣೆ ಕರೀತಾರೆ? ಇಲ್ಲ. ಬಹಳ ದಿನ ಇಬ್ಬರನ್ನು ಕರೆದು ಮಾಡಿ ಕೇಳಿ ಮಾಡಿ ನಂತರ ಒಂದ್ ದಿವಸ ಇಬ್ಬರಿಗೂ ಜಡ್ಜ್ ಏನ್ ಮಾಡ್ತಾರ? ಚರ್ಚೆಯನ್ನ ಮಾಡ್ತಾರೆ, ಜಡ್ಜ್ಮೆಂಟ್ ಕೊಡ್ತಾರೆ. ಹೌದಾ? ಹಾಗೇನೆ ಬಹಳ ದಿನ ನಡೀತದೆ ಕೋರ್ಟ್ ಅಲ್ಲಿ ಕೇಸ್. ನಂತರ ಲಾಸ್ಟಿಗೆ 2 ಜನ ಪರಿಶೀಲನೆ ಮಾಡಿ ಜಡ್ಜು ಕೇಳ್ತಾರೆ. ಏನಂತ ಹೇಳಿದ್ರೆ, ಪತ್ನಿಯ ವಿಚಾರ ಯಾವುದರ ಸಂಬಂಧ ಕೇಸ್ ಮಾಡಿದಾಗಿ? ಕೇಸ್ ಯಾರು ಮಾಡಿದ್ಲು? ನನ್ನ ಮಗ ಡಾಕ್ಟರ್ ಆಗ್ಬೇಕಂತೆ. ಏನ್ ಕೇಸ್ ಕೊಡಿದಾಗೆ? ಡಾಕ್ಟರ್ ಆಗ್ಬೇಕಂತೆ. ಹಾಗೇನೆ ಪತಿ ಯಾರು ಕೇಸ್ ಕೊಟ್ಟಿದ? ನನ್ನ ಮಗ ವಕೀಲ ಆಗ್ಬೇಕಂತೆ. ಏನ್ ಹೇಳಿ? ವಕೀಲ ಆಗ್ಬೇಕಂತೆ. ಇಬ್ಬರದು ಕೇಸ್ ಹೇಳಿದ್ದು ಎಲ್ಲ ತೀರ್ಮಾನ ಆದ್ಮೇಲೆ ಲಾಸ್ಟಿಗೆ ಒಂದ್ ದಿವಸ ಇಬ್ಬರನ್ನು ಕರೆದು ಕೇಳ್ತಾರೆ. ಆಗ ಅವರು, ನೀವು ಡಾಕ್ಟರ್ ಆಗುತ್ತಾನೆ, ನೀವು ವಕೀಲ ಆಗುತ್ತಾನೆ, ನಿಮ್ಗೆ ಯಾಕೆ ಡಾಕ್ಟರ್ ಆಗ್ಬೇಕು ಕೇಳ್ತಾರ. ಕ್ವಶನ್ ಮಾಡ್ತಾರಲ್ಲ. ಇಲ್ಲ, ನಮ್ಮ ತಾಯಿ ಅನಾರೋಗ್ಯದಿದ್ದಾರೆ, ಹಾಗೆ ಅವ್ರು ಚಿಕಿತ್ಸೆ ಮಾಡಬೇಕು, ಅದಕ್ಕಾಗಿ ನನ್ನ ಮಗ ಡಾಕ್ಟರ್ ಆಗ್ಬೇಕು. ಹಾಗೆ ನೀವು ವಕೀಲ ಯಾಕೆ ಆಗ್ಬೇಕು ಅಂದ್ರೆ, ಬಹಳಷ್ಟು ಜಮೀನಿದೆ ನಮ್ದು, ಕೇಸು ಕೋರ್ಟಿಗೆ ಬಹಳ ನಡೀತಿದ್ವು. ಮಗನೇ ವಕೀಲರಾದ್ರೆ ಸಮಸ್ಯೆ ಎಲ್ಲ ಸಮಾಧಾನ ಆಗ್ತದೆ. ಆಯ್ತು, ಈಗ ಏನ್ ಮಾಡೋಣ? ಮಗನೇ ಕೇಳೋದಲ್ಲ, ಮಗನೇ ಕೇಳೋನು. ಅವು ವಕೀಲ ಆಗ್ಬೇಕಂತ ಇಷ್ಟಪಡ್ತಾನೋ, ಡಾಕ್ಟರ್ ಆಗ್ಬೇಕಂತ ವಿಚಾರ ಮಾಡ್ತಾನೋ? ಕರೀರಿ ಮಗನ, ಆತ ವಿಚಾರ ಮಾಡೋದಂತೆ. ಅದ್ರ ಮಗ ಹುಟ್ಲೇ ಇಲ್ಲ. ಏನ್ ಮಾಡಿಲ್ಲ? ಏನು ಮಗ ಹುಟ್ಲಿಲ್ಲ. ಹುಟ್ಟದ್ರೊಳಗಾಗಿ ಫಸ್ಟ್ ದಿನನೇ ಜಗಳ ಆಯ್ತು. ಮದುವೆ ಮಾಡ್ಕೊಂಡು 15 ದಿವಸ ಬಂದಾಗ ಏನ್ ಮಾಡಿದ್ರು? ಯಾಕಂದ್ರ ಮದುವೆ ಆಗೋ ಪೂರ್ವದಲ್ಲಿ ಎಲ್ಲ ಮುಗಿಸೇ ಬಿಡ್ತಾರೆ ಫೋನಾಗ. ಮದುವೆ ಆಗೋ ಪೂರ್ವದಲ್ಲಿ ಏನ್ ಮಾಡ್ತಾರೆ? ಕೂಡ ಮುಗಿದಿರ್ತಿ. ಇನ್ನೇನ ಪ್ರೀತಿ ಅನ್ನೋದೆಲ್ಲ ಮುಗಿದಿರ್ತಿ. ಪ್ರೀತಿ, ಪತಿ ಪತ್ನಿ ಪ್ರೀತಿ ಮಾಡೋದ, ಪ್ರೇಮ ಮಾಡೋದೆಲ್ಲ ಮುಗಿಸಿರ್ತಾರ. ಇನ್ನು ಮದುವೆ ಆದ್ಮೇಲೆ ಏನ್ ಮಾಡ್ಕೋಬೇಕಿನ್ನ? ಜಗಳ ಮಾಡ್ಕೋಬೇಕು. ಆದ್ರೆ ಮೊದಲೆಲ್ಲ ಹಾಗೆ ಇರ್ತಿರ್ಲಿಲ್ಲ.
ಮೊದಲೆಲ್ಲ ಪತಿ ಪತ್ನಿಯರು ಮದುವೆ ಆಗೋ ತನಕ ಅವ್ರ ಮುಖನೇ ನೋಡ್ತಾ ಇರಲಿಲ್ಲ, ಮಾತಂತೂ ದೂರ. ಆದ್ರೆ ಆಮೇಲೆ ಪ್ರೀತಿಯಿಂದ ಅನನ್ಯವಾಗಿ ಅಂತಿಮ ಸಂತ ಏನ್ ಮಾಡ್ತಿದ್ರು, ಅವರು ಪತಿ ಪತ್ನಿಯರು ಸುಖಮಯವಾಗಿ ಜೀವನ ಕಳೀತಿದ್ರು. ಆದ್ರೆ ಈಗ ಹೀಗಾಗಿದೆ ಅಂತ ಹೇಳಿದ್ರೆ, ಮೊದಲೇ ಎಲ್ಲ ಮುಗಿಸ್ಬಿಡ್ತಾರ, ಪ್ರೀತಿ ಪ್ರೇಮ ಎಲ್ಲ, ಆಮೇಲೆ ಮದುವೆ ಚಲ. ಆದ್ರೆ ಆ ವಕೀಲರು ಹೇಳ್ತಾರೆ, ಇನ್ನೂ ಮಕ್ಕಳೇ ಇಲ್ಲ, ಮಗುನೇ ಹುಟ್ಟಲಿಲ್ಲ, ನೀವು ಯಾಕೆ ಈ ರೀತಿ ಜಗಳ? ಅದ್ ನೋಡ್ರಿ, ಅದಕ್ಕಿಂತ ಪೂರ್ವದಲ್ಲಿ ಮಗ ಹುಟ್ಟಬೇಕು, ಆಮೇಲೆ ತಾನೆ. ಅದೇ ರೀತಿ ನಮ್ಮ ಮಗ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಹಾಗೆ ವಕೀಲರಾಗಲಿ, ಆದಿ ಕನಸನ್ನ ಕಾಣ್ತಾರೆ. ಯಾರು ಸಹ ನಮ್ಮ ಮಗ ಮುನಿ ಆಗಲಿ ಅಂತ ಕನಸು ಕಾಣ್ತಾರೆ ಇಲ್ಲ. ನೀವು ಕನಸು ಕಂಡಿದ್ರೆ ನಿಮ್ಮ ಮಕ್ಕಳು ನಿಶ್ಚಿತ ಮುನಿ ಆಗ್ತಿದ್ರು. ಏನಾಗ್ತಿದ್ರು ಹೇಳ್ರಿ? ಎಲ್ಲರೂ ಹಾಗೆ ಆಗ್ತಿದ್ರು. ಆದ್ರೆ ಆಚಾರ್ಯ ಕೊಂದ್ರೆ ತಾಯಿ ತೊಟ್ಟಿಲಲ್ಲಿ ಮಗುವನ್ನ ತೂಗ್ತಾ ಏನ್ ಹೇಳ್ತಿದ್ರು, ಪಿಕ್ಚರ್ ನಟ ಆಗು, ಇಂಜಿನಿಯರ್ ಆಗು ಅಂತ ಹೋಗ್ತಿದ್ರು ಇಲ್ಲ. ಸಿದ್ಧನಾಗು, ಬುದ್ಧನಾಗು, ನಿರಂಜನಾಗು, ನಿರ್ಮಲನಾಗು ಅಂತೇಳಿ ಏನ್ ಮಾಡ್ತಿದ್ರು, ಜೋಗುಳವನ್ನ ಹಾಡ್ತಿದ್ರು. ಆ ರೀತಿಯಾಗಿ ಭಾವನೆ ಮಾಡಿದ ಪ್ರತಿಕಾರವಾಗಿ ಆಚಾರ್ಯ ಅಂದ್ರೆ ಕೊಂದರು ಏನಾಗ್ತಾರೆ ಅಂತ ಹೇಳಿದ್ರೆ, ಅವರು 8 ವರ್ಷದಲ್ಲಿ ದೀಕ್ಷೆಯನ್ನ ಧಾರಣೆ ಮಾಡಿದ್ರು ಅಂತ ಹೇಳ್ತಾರೆ. ಇನ್ನೊಂದು ಆಗಮದಲ್ಲಿ 11 ವರ್ಷದ ದೀಕ್ಷೆ ಧಾರಣೆ ಮಾಡಿದ್ರು. 8 ವರ್ಷದಲ್ಲಿ 11 ವರ್ಷಕ್ಕೆ ವಿಕಾರನೇ ಬರೋಲ್ಲ. ಏನಾಗಲ್ಲ, ವಿಕಾರ ಬರುವುದರೊಳಗಾಗಿ, ಬಟ್ಟೆ ಹಾಕೋದ್ರೊಳಗಾಗಿ ಅವರು ಬಟ್ಟೆಯನ್ನೇ ತ್ಯಾಗ ಮಾಡಿಬಿಟ್ರು. ದಿಗಂಬರರಾಗಿ ಆಚಾರ್ಯ ಕೊಂದರು. ಮಹಾವೀರ ಭಗವಂತರಿಗೆ ನಮಸ್ಕಾರವನ್ನ ಮಾಡ್ತೀವಿ. ಮಂಗಲಂ ಭಗವಾನ್ ವೀರೋ, ಮಂಗಲಂ ಗೌತಮೋ ಗಣೇ, ಮಂಗಲಂ ಕುಂದಾರ್ಯೋ, ಜೈನ ಧರ್ಮೋಸ್ತು ಮಂಗಲಂ, ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ, ಪ್ರಧಾನಂ ಸರ್ವಧರ್ಮಾನಾಂ ಜೈನಂ ಜೇತು. ಆಚಾರ್ಯ ಕೊಂದರಿಗೆ ನಮಸ್ಕಾರವನ್ನ ದಿಗಂಬರ ಸಂಪ್ರದಾಯದಲ್ಲಿ, ದಿಗಂಬರ ಧರ್ಮವನ್ನ ಅನುಕರಣೆ ಮಾಡುವಂತವರು ಶ್ವೇತಂಬರಿಲ್ಲ, ಅವರು ಶೂಲಭದ್ರಾಯ ನಮಃ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಅವರು? ಶೂಲಭದ್ರ ಆಚಾರ್ಯವರು ನಮಸ್ಕಾರವನ್ನು ಮಾಡ್ತಾರೆ. ಆದರೆ ದಿಗಂಬರರಲ್ಲಿ ಗೌತಮ ಸ್ವಾಮಿಗಳು ಅಂದ್ರೆ ಕೊಂದ ಆಚಾರ್ಯ ಗೌತಮ ನಂತರ ಕೊಂದರಿಗೆ ಅದು ನಮಸ್ಕಾರವನ್ನ ಮಂಗಲರಿದ್ದಾರೆ. ಅವರು 84 ಪೌಢಗಳನ್ನ ಬರೆದರು, ಪೌಢಗಳನ್ನ ಗ್ರಂಥಗಳನ್ನ ರಚನೆ ಮಾಡಿದರು. ಆದ್ರೆ ಇವತ್ತು ನಮ್ಮ ದುರ್ಭಾಗ್ಯದಿಂದ ಏನಾಗಿದ್ರೆ ಬಹಳಷ್ಟು ನಷ್ಟವಾಗಿ ಹೋಗಿದೆ. ಇವತ್ತು 14-15 ಪಹೌಳಗಳಿದ್ದಾವೆ. 1-2 ಪಹೌಳಗಳು ಬೇರೆಯವರು ಅನ್ನುವಂತ ದಿನವಿದ್ದಾರೆ, ತಮದು ಅಂತ ಹೇಳ್ತಾರೆ. ಈ ಪ್ರಕಾರದಲ್ಲಿ ಒಟ್ಟಾರೆ 13-14 ಪಹೌಳಗಳು ಇದೆ. ಬಾಕಿ ಪಹೌಳಗಳೆಲ್ಲ ಏನಾದರೂ ಲೋಪ್ತವಾಗಿ ಹೋದ. ಅವರು ಗುಪಾಲ ಕೂತ್ಕೊಂಡು ಗ್ರಂಥವನ್ನ ರಚನೆಯನ್ನು ಮಾಡಿದ್ರು. ಅವರ ಮನಸ್ಸಿನಲ್ಲಿ ಏನಾದರೂ ಪ್ರಶ್ನೆಗಳು ಉತ್ಪನ್ನ ಆದಾಗ ಅವರು ವಿದೇಶ ಕ್ಷೇತ್ರಕ್ಕೂ ಸಹ ಹೋಗ್ಬಂದ್ರು. ಶ್ರೀಮಂತರ ಸ್ವಾಮಿಯನ್ನ ದರ್ಶನ ಮಾಡಿ ಅಲ್ಲಿಂದ ತಮ್ಮ ಪ್ರಶ್ನೆಗೆ ಸಮಾಧಾನವನ್ನ ಮಾಡಿಕೊಂಡು ಬಂದು ಭರತ ಕ್ಷೇತ್ರದಲ್ಲಿ ಗ್ರಂಥಗಳನ್ನ ರಚನೆ ಮಾಡಿದ್ರು. ಅವರೊಮ್ಮೆ ವಿದೇಶ ಕ್ಷೇತ್ರಕ್ಕೆ ಹೋದಾಗ
ಇದೇ ಕ್ಷೇತ್ರದಲ್ಲಿ ಅವರು ಹೋಗಿ ಸಮೋಸಣದಲ್ಲಿ ಶ್ರೀಮಂತರ ಭಗವಂತರ ತೀರ್ಥಂಕರ ಸಮೋಸಣದಲ್ಲಿ ಹೋಗಿ ಕೂತ್ಕೊಳ್ತಾರೆ. ಕೂತ್ಕೊಂಡಾಗ ಅಲ್ಲಿಯ ಚಕ್ರವರ್ತಿ ಬರ್ತಾರೆ ಭಗವಂತರ ದರ್ಶನಕ್ಕಾಗಿ. ಭಗವಂತರ ಸ್ತುತಿಯನ್ನ ಮಾಡಿ ದರ್ಶನವನ್ನ ಮಾಡಿ ಅವರು ಅಲ್ಲಿ ಕೂತ್ಕೊಳ್ಳುವಾಗ ಕಾಲ ಕೆಳಗಿರುವಂತದ್ದನ್ನು ನೋಡ್ತಾರೆ. ಆವಾಗ ಅದನ್ನ ಎತ್ತಿ ಯಾರು ತುಳಿದು ಬಿಟ್ಟಾರು ಅಂತ ಹೇಳಿ ಅಂಗೈಯಲ್ಲಿ ಎತ್ತಿಟ್ಕೊಂಡರು. ಯಾರನ್ನ? ಕುಂದರನ್ನ ಎತ್ತಿಟ್ಕೊಂಡು ಭಗವಂತರಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ಹೇ ಭಗವಾನ್, ಇಲ್ಲಿಯ ತನಕ ಈ ಹುಳವನ್ನ ನಾನಿಂದು ನೋಡಿಲ್ಲ. ಏನ್ ಮಾಡಿಲ್ಲ? ಈ ಹುಳವನ್ನ ನಾನಿಂದು ನೋಡಿಲ್ಲ. ಮನುಷ್ಯಾಕೃತಿ ಇರತಕ್ಕಂತಹ ಯಾವ ಹುಳ ಇದೆ ಇದು? ಯಾವ ಆಕೃತಿ ಇದೆ ಇದು ಅಂತೇಳಿ ಅವರು ಇದಕ್ಕೆ ಸಮಾಧಾನ ಕೊಡಬೇಕು ಅಂತ ಶ್ರೀಮಂತರ ಭಗವಂತನಿಗೆ ಪ್ರಶ್ನೆ ಕೇಳಿದಾಗ ಶ್ರೀಮಂತರ ಸ್ವಾಮಿಯರು ಉತ್ತರವನ್ನ ಕೊಡ್ತಾರೆ. ಅಂದ್ರೆ ಇದು ಹುಳವಲ್ಲ, ಇದು ಯಾರಂತ ಹೇಳಿದ್ರೆ ಭರತ ಕ್ಷೇತ್ರದಿಂದ ಪಂಚಮ ಕಾಲದಲ್ಲಿ ಜನ್ಮವನ್ನು ಪಡೆದಂತಹ ಮಹಾನ್ ಆತ್ಮ ಇದೆ. ಇದರಿಂದ ಪಂಚಮ ಕಾಲದಲ್ಲಿ ಜಿನ ಧರ್ಮದ ಪ್ರಭಾವನ ಅಂತಿಮ ಸಂಘ ಉಳ್ಕೊಳ್ಳುವಂತದಿದೆ. ಜಿನೇಂದ್ರ ಭಗವಂತರು ಬೋಧನೆ ಮಾಡಿದ ಧರ್ಮವನ್ನ ಬೋಧನೆಯನ್ನ ಮಾಡೋ ಉಳಿಸೋರಿದ್ದಾರೆ ಅಂತ ಮಹಾನ್ವಾದಂತ ಆತ್ಮ ಇದ್ದಾರೆ ಇವರು ಅಂತೇಳಿ ಅವರು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಎಷ್ಟು ಹತ್ರ ಇದ್ರು? 500 ಬಿಲ್ಲಿ ಹತ್ರ ಇದ್ರು. 500 ಬಿಲ್ ಅಷ್ಟು ಎತ್ತರವಾಗಿದ್ರು ಚಕ್ರವರ್ತಿಗಳು. ಹಾಗೆ 6 ಮನುಷ್ಯರು ಅವರಿಗೆ ಕಣ್ಣಿಗೆ ಕಾಣಬೇಕು. ಒಂದು ಹುಳದ ಹಾಗೆ ಕಣ್ಣಿಗೆ ಕಾಣ್ತಾ ಇದ್ರು. ಅಂದ್ರೆ ಅಲ್ಲಿ ಇವರೆಲ್ಲ ಅಷ್ಟೇ ಎತ್ತರದವರೇ ಇದ್ರು. ವಿಜಯ ಕ್ಷೇತ್ರದಲ್ಲಿ ಸಮಾನವಾದಂತ ಎತ್ತರ ಇರ್ತದೆ, ಹೆಚ್ಚು ಕಡಿಮೆ ಆಗೋಲ್ಲ. ಈಗಲೂ ಇದ್ದಾರೆ ವಿಜಯ ಕ್ಷೇತ್ರದಲ್ಲಿ ತೀರ್ಥಂಕರು ಇದ್ದಾರೆ, ಸಾಕ್ಷಾತ್ ತೀರ್ಥಂಕರು ಇದ್ದಾರೆ. 20 ಜನ ತೀರ್ಥಂಕರು ಯಾವಾಗಲೂ ಇರ್ತಾರೆ. ಶ್ರೀಮಂತರ 20 ಜನ ತೀರ್ಥಂಕರು ಹೇಳ್ತಿರಲ್ಲ ನೀವು, ಈಗಲೂ ಇದ್ದಾರೆ. ಆ ಹೆಸರಿನ ತೀರ್ಥಂಕರು ಈಗಲೂ ಸಾಕ್ಷಾತ್ ಇದ್ದಾರೆ, ದಿವ್ಯದಲ್ಲಿ ಹೊರಡ್ತಾ ಇದೆ. ಹೆಚ್ಚಿಗೆ ಎಷ್ಟು ಜನ ತೀರ್ಥಂಕರ ಆಗ್ತಾರೆ ವಿಜಯ ಕ್ಷೇತ್ರದಲ್ಲಿ? 160 ಜನ ಆಗ್ತಾರೆ. ಎಷ್ಟು ಜನ ಆಗ್ತಾರೆ? 160 ಕ್ಷೇತ್ರಗಳಿದ್ದಾವೆ. ಇನ್ನು ಪೂರ್ಣವಾಗಿ 5 ಭರತ, 5 ಐರಾವತ ಕ್ಷೇತ್ರ ಪೂರ್ಣವಾದ್ರೆ 170 ತೀರ್ಥಂಕರ ಒಂದು ಕಾಲದಲ್ಲಿ ಆಗಲಿ ಸಾಧ್ಯ. ಕಡಿಮೆ ಅಂದ್ರೆ 20 ಜನ ಯಾವಾಗಲೂ ಇರ್ತಾರೆ. ಈ ಸೀಟ್ ಕಡಿಮೆ ಆಗೋಲ್ಲ, 19 ಆಗೋಲ್ಲ, ಯಾವಾಗ 21 ಆಗ್ಬೋದು. ಆದ್ರೆ 20ಕ್ಕಿಂತ ಕಡಿಮೆ ಸಂಖ್ಯೆ ಯಾವಾಗಲೂ ಕಡಿಮೆ ಆಗೋಲ್ಲ. ಆ ಶ್ರೀಮಂತರ ಭಗವಂತರು ಬೋಧನೆಯನ್ನ ಮಾಡಿದ್ರು. ಹಾಗೆ ಅಲ್ಲಿಂದ ಅವರು ಜ್ಞಾನವನ್ನ ಪ್ರಾಪ್ತ ಮಾಡಿಕೊಂಡು ಬಂದು ಭರತ ಕ್ಷೇತ್ರದಲ್ಲಿ ಗ್ರಂಥಗಳ ರಚನೆಯನ್ನ ಮಾಡಿ ಮುಂದುವರುವಂತ ಭವ್ಯ ಜೀವಿಗಳ ಕಲ್ಯಾಣಕ್ಕಾಗಿ ಅವರು ಗ್ರಂಥ ರಚನೆಯನ್ನ ಮಾಡಿದ್ರು. ಯಾವುದೇ ಲೋಬಲ್ ಪುರಸ್ಕಾರಕ್ಕಾಗಲ್ಲ ಬಂಧುಗಳು. ತಮ್ಮಂತ ಭವ್ಯ ಜೀವಿಗಳ ಉದ್ಧಾರಕ್ಕಾಗಿ ಗ್ರಂಥದ ರಚನೆಯನ್ನ ಮಾಡಿದ್ರು. ಕೆಲವು ವರ್ಷಗಳ ಹಿಂದೆ ಅವರ ಸಮಯದಲ್ಲಿ ಶ್ವೇತಂಬರಿಗೂ ದಿಗಂಬರಿಗೂ ಬಹಳವಾದಂತ ವಾದ ವಿವಾದಗಳಾಗ್ತವೆ. ಆ ಸಮಯದಲ್ಲಿ ಶ್ವೇತಂಬರರು ನಾವೇ ಮೂಲವಾದ ಪರಂಪರ ಅಂತೇಳಿ ಎಲ್ಲರೂ ಶ್ವೇತಂಬರ ಸಂಪ್ರದಾಯವನ್ನೇ ಅನುಕರಣೆ ಮಾಡಬೇಕು ಅಂತೇಳಿ ಅವರು ವಾದ ವಿವಾದಗಳು ಇನ್ನೊಂದ್ಸಲ ಗಿರ್ನಾರ್ ಪರ್ವತದಲ್ಲಿ ಜೋರಾಗಿ ನಡೀತಾ ಇದ್ದಂತೆ. ಅಂತ ಸಮಯದಲ್ಲಿ ಆಚಾರ್ಯ ಕೊಂದ್ರು ಅವರು ಮುನಿಯಾಗಿದ್ದವರು ಅಲ್ಲಿ ಹೋಗಿ ವಾದ ವಿವಾದವನ್ನ ಮಾಡಿ ಅಲ್ಲಿರುವಂತ ಸರಸ್ವತಿಯ ಮೂರ್ತಿಯಲ್ಲಿ ಅವರು ಅಂದ್ರೆ ದಿಗಂಬರ ಆಮ್ನ ಅನಾದಿ, ಇದೇ ಅನಾದಿಯಾದಂಥದ್ದು. ಆದಿಯಾದ್ದರಿಂದ ಬೋಧನೆ ಮಾಡಿದಂತ ಧರ್ಮವಿದೆ. ಹಾಗೆ ಮಹಾವೀರು ಬೋಧನೆ ಮಾಡಿದಂತ ಧರ್ಮವಿದೆ ಅನ್ನೋದನ್ನ ಆ ಸರಸ್ವತಿಯ ಮೂರ್ತಿಯಿಂದ ಉಚ್ಚಾರಣೆಯನ್ನ ಮಾಡಿಸ್ತಾರೆ.
ಆಗ ಅವರೆಲ್ಲ ಮತ್ತೆ ಸರಿತಾರೆ. ಇನ್ನೊಂದು ಕಾಲದಲ್ಲಿ ದಿಗಂಬರ ಆಗಮನೆ ಅಂದ್ರೆ ತೀರ್ಥಂಕರ ಬೋಧನೆ ಮಾಡಿದಂತಹ ಧರ್ಮದ ಲೋಪವಾಗ್ತಾ ಇದೆ. ಹಾಗಾದ್ರೆ ಪಂಚಮ ಕಾಲದ ಹುಂಡಾವಸಿಯ ಸರ್ಪಣ ಕಾಲದ ದೋಷವಿದೆ. ಹುಂಡಾಸರ್ಪಣಿ ಕಾಲದ ಈ ದೋಷ ಪ್ರಭಾವದಿಂದ ಜೈನ ಧರ್ಮದಲ್ಲಿ ಬಹಳಷ್ಟು ಮತಭೇದಗಳು, ಪರಿವರ್ತನೆಗಳು, ಹಾಗೆ ನಾನಾ ಪ್ರಾಣಿತ ಪಂಗಡಗಳು ಇವೆಲ್ಲವೂ ಸಹ ಈ ಕಾಲದ ಪ್ರಭಾವದಿಂದಲೇ ಆದಂತಿರುವ ಬಂಧುಗಳು. ಆದರೆ ಭವ್ಯಾತ್ಮರಾದವರು, ಭವ್ಯ ಜೀವಿಗಳು, ಪುಣ್ಯಾತ್ಮರು ನಿಜವಾದಂಥದ್ದು ಯಾವುದು ಅನ್ನೋದನ್ನು ತಿಳ್ಕೊಂಡು ನಿಜವಾದಂತ ಆದಿ ಆಮನ ಯಾವುದು, ಆದಿನಾಥರು ಬೋಧನೆ ಮಾಡಿದಂತಹ ಧರ್ಮ ಯಾವುದು, ಮಹಾವೀರರು ಬೋಧನೆ ಮಾಡಿದಂತಹ ಧರ್ಮ ಯಾವುದು, ಯಾವುದು ಆತ್ಮ ಕಲ್ಯಾಣವನ್ನ ಸಂಸಾರದ ಜೀವಿಗಳನ್ನ ಕಲ್ಯಾಣದ ಕಡೆಗೆ ಕೊಂಡೊಯ್ಯುವಂತದಿದೆ ಎನ್ನುವುದನ್ನ ತಿಳಿದುಕೊಂಡು ಅದಕ್ಕೆ ಹೇಳ್ತಾರೆ ಆಗಮ ಅಂತ. ಅಂದ್ರೆ ಜಿನಾಗಮ ಅಂತ ಆಗಮವನ್ನೇ ಆಚಾರ್ಯ ಕುಂದರು ಭವ್ಯ ಜೀವಗಳಿಗಾಗಿ ಏನ್ ಮಾಡಿದರೆ ಬರೆದಿಟ್ಟು ಹೋಗಿದ್ದಾರೆ. ಬಹಳಷ್ಟು ಜನ ಆಚಾರ್ಯರು ಸಹ ಪುಷ್ಪದಂತ ಭೂತಬಲಿ ಆದಿ ಆಚಾರ್ಯರು ಎಲ್ಲ ಭವ್ಯ ಜೀವಗಳಿಗಾಗಿ ಬೋಧನೆಯನ್ನ ಮಾಡಿದ್ದಾರೆ. ತಮ್ಮ ಕಲ್ಯಾಣವನ್ನ ಮಾಡಿಕೊಳ್ಳುವುದರೊಂದಿಗೆ ಮುಂಬರುವಂತಹ ಭವ್ಯ ಜೀವಿಗಳ ಕಲ್ಯಾಣಕ್ಕಾಗಿ ಶಾಸ್ತ್ರದ ರಚನೆಯನ್ನು ಮಾಡಿದ್ರು ಬಂಧುಗಳು. ಆದರೆ ನಾವು ಅಂತ ಮಹಾಕುಲದಲ್ಲಿ ಜನ್ಮವನ್ನು ಪಡೆದು ಮಹಾಪುರುಷರು ಜನ್ಮವನ್ನು ಪಡೆದಂತಹ ಕುಲ, ತೀರ್ಥಂಕರರು ಆದಿಯಾಗಿ ಮಹಾನ್ ಆಚಾರ್ಯರು ಜನ್ಮವನ್ನು ಪಡೆದಂತಹ ಕುಲದಲ್ಲಿ ಜನ್ಮವನ್ನು ಪಡೆದು ನಾವು ಚಿರವಾಣಿಯ ಆಗಮವನ್ನ ಸ್ವಲ್ಪವೂ ತೆರೆದು ನೋಡಿದರೆ ನಾವು ಅಂಧರಾದಿವಿ, ನಾವು ಮೋಹಂತರಾದಿವಿ, ಅಜ್ಞಾನಿಯಾದಿವಿ ಅಂತ ಹೇಳಿದ್ರೆ ಬಂಧುಗಳೇ ನಮಗೆ ಜ್ಞಾನ ಪ್ರಾಪ್ತವಾಗುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಎಲ್ಲ ಪ್ರಕಾರದ ವಾದ ವಿವಾದಗಳನ್ನ ಬದಿಯಲ್ಲಿಟ್ಟು ಎಲ್ಲ ಪಂಗಡಗಳನ್ನ ಒಂದು ಸೈಡ್ ಇಡ್ರಿ. ನಮ್ದು ಯಾವ ಪಂಗಡ ಅಲ್ಲ, ಯಾವ ಪಂಥವಲ್ಲ, ಪದ ಯಾವುದು ಎನ್ನುವುದನ್ನ ತಿಳಿಯುವುದು. ಮೋಕ್ಷ ಪದ ಯಾವುದು? ನಾಲ್ಕು ಗತಿಯಲ್ಲಿ ಪರಿಭ್ರಮಣೆ ಮಾಡುವಂತ ಜೀವಿಗಳಿಗೆ ಮೋಕ್ಷದ ಮಾರ್ಗವನ್ನ, ಪದ ಅಂದ್ರೆ ಮಾರ್ಗ, ರಸ್ತೆ ಅಂತ ತಿಳ್ಕೊಳ್ಳಿ. ಅಂತ ರಸ್ತೆ ಯಾವುದು, ಮಾರ್ಗ ಯಾವುದು ಎನ್ನುವುದರ ಪರಿಚಯವನ್ನ ಮಾಡಿಕೊಡುವಂಥದ್ದು. ಭವ್ಯಾತ್ಮರು ಯಾವ ವಾದ ವಿವಾದವನ್ನ ಮಾಡದೆ ಅವರು ತತ್ವವನ್ನ ತಿಳಿದುಕೊಂಡು ಪದವನ್ನ ಪರಿಚಯವನ್ನ ಮಾಡಿಕೊಂಡು ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಳಿ ಮುಂದಾಗ್ತಾರೆ. ಎಲ್ಲಿಯ ತನಕ ಜೀವ ಸಂಸಾರ ಅಂತ್ಯವಾಗುವಂತಹ ಸಮಯ ಬರೋಲ್ಲ, ಅಲ್ಲಿ ತನಕ ಸದ್ಬುದ್ಧಿಯನ್ನು ಪ್ರಾಪ್ತವಾಗೋಲ್ಲ. ಅನಾದಿ ಕಾಲದ ಅನಂತ ತೀರ್ಥಂಕರು ಆಗಿದ್ದಾರೆ, ಬೋಧನೆ ಮಾಡ್ತಾ ಬಂದಿದ್ದಾರೆ. ಎಲ್ಲರೂ ಮೋಕ್ಷಕ್ಕೆ ಹೋಗ್ಬೇಕಿತ್ತಲ್ಲ, ಎಲ್ಲರೂ ಕಲ್ಯಾಣ ಮಾಡ್ಕೊಳ್ಬೇಕಿತ್ತಲ್ಲ, ಆಗಲ್ಲ. ಯಾವ ಸಮಯ ಯಾವಾಗ ಯಾರಿಗೆ ಕಾಲಲಬ್ಧಿ ಉಪಾದನ ಜಾಗೃತವಾಗ್ತದೆ ಆವಾಗ ನಿಮಿತ್ತಿಗಳು ಪ್ರಾಪ್ತವಾಗ್ತವೆ. ನಿಮಿತ್ತ ಪ್ರಾಪ್ತವಾಗಿ ಉಪಾದಾನ ಜಾಗೃತಿ ಇರಬೇಕು. ಉಪಾದಾನ ಇದ್ದಾಗ ನಿಮಿತ್ತ ಸಿಕ್ಕಿದಾಗ ಎಲ್ಲರಿಗೂ ಉಪಾದಾನ ಜಾಗೃತವಾಗುವಂತ ನಿಯಮ ಇಲ್ಲ ಬಂಧುಗಳೇ. ಅದೇ ರೀತಿಯಾಗಿ ಭವ್ಯ ಜೀವಿಗಳು ಆವಾಗ ಸ್ವಲ್ಪ ಕಲ್ಯಾಣವನ್ನ ಮಾಡ್ಕೊಂತ ಮೋಕ್ಷ ಮಾರ್ಗದಲ್ಲಿ ಹೋಗ್ತವೆ. ಅದಕ್ಕಾಗಿ ಎಲ್ಲಿಯ ತನಕ ನಾವು ಕಲ್ಯಾಣ ಮಾರ್ಗವನ್ನು ತಿಳಿಯೋಲ್ಲ ಅಲ್ಲಿ ತನಕ ನಮ್ಮ ಕಲ್ಯಾಣವಾಗುವುದಕ್ಕೆ ಸಾಧ್ಯವಿಲ್ಲ. ಈ ಸಂಸ್ಕಾರ ಶಿಬಿರವನ್ನ ಉದ್ದೇಶ ಇದೆ. ಯಾವುದೇ ರೀತಿಯಾದಂತ ವಾದ ವಿವಾದಕ್ಕಾಗಲಿ, ಪಂಥಕ್ಕಾಗಲಿ ಅಥವಾ ಯಾರನ್ನ ದ್ವೇಷಣೆ ಮಾಡಲಿಕ್ಕಾಗಲಿ ಏನೂ ಸಹ ಇಲ್ಲಿ ಅವಕಾಶಗಳಿಲ್ಲ. ತತ್ವವನ್ನು ತಿಳಿಯುವಂಥದ್ದು, ದೇವ ಶಾಸ್ತ್ರ ಗುರುಗಳ ಸ್ವರೂಪವನ್ನು ತಿಳಿಯುವಂಥದ್ದು, ನಿಜವಾದ ದೇವ ಯಾರು, ನಿಜವಾದ ಗುರು ಯಾರು, ನಿಜವಾದಂತಹ ಶಾಸ್ತ್ರ ಯಾವುದು, ಧರ್ಮ ಯಾವುದು, ಯಾವುದಕ್ಕೆ ಧರ್ಮ ಅಂತ ಹೇಳ್ತಾರೆ,
ಧರ್ಮ ಎಷ್ಟು ಪ್ರಕಾರ ಇದ್ದಾವೆ ಮತ್ತು ಆ ಧರ್ಮವನ್ನ ಆಚರಣೆ ಮಾಡುವಂತವರು ಯಾರಿದ್ದಾರೆ, ನಾವು ಯಾವ ಧರ್ಮಾತ್ಮರಿದ್ದೀವಿ ಅಥವಾ ಇಲ್ಲೋ, ನಾವು ಧರ್ಮಾತ್ಮರಿದ್ದೀರೋ ಇಲ್ಲೋ ಅನ್ನೋದನ್ನ ಎಲ್ಲದರ ಪರಿಚಯವನ್ನ ನಮಗೆ ಜ್ಞಾನದಿಂದ ಆಗ್ತದೆ. ದಿನೇಂದ್ರ ಭಗವಂತರು ಬೋಧನೆ ಮಾಡಿದಂತ ಆಗಮವನ್ನೇ ಆಚಾರ್ಯರು ಭವ್ಯ ಜೀವನಿಗಾಗಿ ಲಿಪಿಬದ್ಧವನ್ನ ಮಾಡಿದರು. ಈ ಕಾಲದಲ್ಲಂತೂ ಬಹು ಕಡಿಮೆ ಸಂಖ್ಯೆಯ ಜೀವಿಗಳು ಧರ್ಮಾತ್ಮ ಸಿಗ್ತಾರೆ ಅಂತ ಹೇಳಿದ್ರೆ ಆಚಾರ್ಯರು. ಬಹು ಕಡಿಮೆ, ಎಷ್ಟು ಕಡಿಮೆ ಅಂದ್ರೆ ಬಹಳ ಕಡಿಮೆ, 2, 3, 4, 4, 5 ಇಲ್ಲ ಅಂತ. ಅಂದ್ರೆ ಬಹಳ ಕಡಿಮೆ, ಅಂದ್ರೆ 3, 4 ಅಂತ ಅಲ್ಲ, ಅಂದ್ರೆ ಬಹಳ ಕಡಿಮೆ ಸಂಖ್ಯೆ ಭವ್ಯಾತ್ಮರಿದ್ದಾರೆ. ಅದಕ್ಕಾಗಿ ತಾವು ಭವ್ಯಾತ್ಮರಿದ್ದೀರಿ, ಧರ್ಮಾತ್ಮರಿದ್ದೀರಿ. ಧರ್ಮಾತ್ಮರೇ ಧರ್ಮದ ಶರಣ ಬರುವುದಕ್ಕೆ, ಸಮೂಹ ಶರಣದಲ್ಲಿ ಬರುವುದಕ್ಕೆ, ಜಿನವಾಣಿಯನ್ನ ಆರಿಸುವುದಕ್ಕೆ, ಜಿನವಾಣಿಯನ್ನ ಕೇಳಬೇಕು ಅಂತ ಭಾವ ಆಗ್ತದೆ. ಭವ್ಯ ಜೀವಿಗಳಲ್ಲಿ ಏನಾಗ್ತದೆ, ರಾಗದ್ವೇಷಗಳು ಒಳ್ಳೆ ಉತ್ಪನ್ನ ಆಗ್ತದೆ. ಧರ್ಮಾತ್ಮರಲ್ಲಿಯೇ ರಾಗನೂ ಆಗ್ತದೆ, ದ್ವೇಷನೂ ಆಗ್ತದೆ. ಅವರೇ ಧರ್ಮವನ್ನು ತಿಳಿದುಕೊಳ್ತಾರೆ. ಯಾರು ಧರ್ಮದ ದ್ವೇಷವನ್ನ ಮಾಡ್ತಾ ಇದ್ದಾರೆ ಅವರು ನಿಶ್ಚಿತವಾಗಿ ಭವ್ಯಾತ್ಮರಿದ್ದಾರೆ. ಅವರು ಧರ್ಮವನ್ನ ದ್ವೇಷ ಮಾಡುವಂತವರು ಮುಂದೊಂದು ದಿವಸ ಏನ್ ಮಾಡ್ತಾರೆ, ಅವರು ಧರ್ಮವನ್ನ ಗ್ರಹಣೆಯನ್ನು ಮಾಡ್ತಿದ್ರೆ ಸಂದೇಹನೇ ಇಲ್ಲ. ಕಮಟ ನೋಡಿ ಎಷ್ಟು ಭವದ ತನಕ ಪಾರ್ಶ್ವನಾಥಿ ಉತ್ಸವವನ್ನು ಮಾಡ್ತಾ ಬರ್ತಾ ಇದ್ದ. ನಂತರ ಪಾರ್ಶ್ವನಾಥರ ಚರಣದಲ್ಲಿ ಸಮ್ಯತ್ವವನ್ನ ಪ್ರಾಪ್ತ ಮಾಡಿಕೊಂಡು ಮೋಕ್ಷ ಮಾರ್ಗದ ಬಾಗಿಲನ್ನ ತೆರೆಸಿಕೊಳ್ಳುವುದು. ಅದೇ ರೀತಿ ಶಾಸ್ತ್ರದಲ್ಲಿ ಎಲ್ಲಾ ಕಡೆಯಲ್ಲೂ ತುಂಬಿಕೊಂಡಿದ್ದಾವೆ. ಯಾರು ಧರ್ಮದಿಂದ ದ್ವೇಷವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಸಹ ಭವ್ಯಾತ್ಮರಿದ್ದಾರೆ. ಆದ್ರೆ ಧರ್ಮವನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಭವ್ಯಾತ್ಮರಿದ್ದಾರೆ. ದ್ವೇಷ ಮಾಡುವವರು ಸ್ವಲ್ಪ ದೂರ, ಅಂದ್ರೆ ಮೋಕ್ಷ ದೂರ ಇದೆ ಅವರು ಏನಿದೆ. ಆದ್ರೆ ಅವರಿಗೂ ಒಂದಿನ ಸದ್ಬುದ್ಧಿ ಪ್ರಾಪ್ತವಾಗ್ತದೆ. ಸುತ್ತಾಡಿ ಬರಬೇಕು ಧರ್ಮಸ್ಥಳದಲ್ಲಿ. ಧರ್ಮ ಬಿಟ್ಟು ಜೀವಿಗೆ 3 ಕಾಲದಲ್ಲಿ ಸುಖ ಸಿಗುವುದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಧರ್ಮಾತ್ಮರಾದವರು ಬೇಗ ಸುಖವನ್ನ ಪ್ರಾಪ್ತ ಮಾಡಿಕೊಂಡು ಅವರು ಮೋಕ್ಷಕ್ಕೆ ಹೋಗ್ತಾರೆ. ಅದಕ್ಕೆ ಎಲ್ಲರಿಗೂ ಸದ್ಬುದ್ಧಿ ಪ್ರಾಪ್ತವಾಗಲಿ. ಯಾರ್ಯಾರು ಇಂಥ ಸಂಸ್ಕಾರವನ್ನ ಪ್ರಾಪ್ತ ಮಾಡ್ಕೊಳ್ಬೇಕು ಅಂತ ಭಾವನೆ ಮಾಡಿದ್ರಿ ಎಲ್ಲರಿಗೂ ಸಹ ಪುಣ್ಯದ ಉಳಿದದೇ ಭಾವ ಆಗ್ತದೆ. ಬರದೇ ಇರ್ಬೋದು, ಬರ್ಲಿಕ್ಕಾಗದೇ ಇರ್ಬೋದು, ನಾನಾ ಅನುಕೂಲ ಅನಾನುಕೂಲಗಳಾಗಿರ್ಬೋದು. ಆದ್ರೆ ನಿಮ್ಮ ಎಷ್ಟೆಷ್ಟು ಭಾವ ಆಗಿದೆ ಅಂದ್ರೆ ಮುಂದೊಂದು ದಿನ ನಿಶ್ಚಿತವಾಗಿ ಬರ್ತೀರಿ. ಬಂದು ಈ ಸಂಸ್ಕಾರವನ್ನು ಪಡ್ಕೊಂಡು ಆತ್ಮ ಕಲ್ಯಾಣ ಮಾಡಿಕೊಳ್ಳುವುದಕ್ಕೆ, ನಿಮ್ಮ ಆತ್ಮದ ಉನ್ನತಿಯನ್ನು ಮಾಡಿಕೊಳ್ಳುವುದಕ್ಕೆ ಎಲ್ಲರೂ ಪ್ರವೃತ್ತರಾಗಿರಿ ಅಂತ ಹೇಳ್ತಾ ಸಮಯ ತನ್ನದೇ ಆದ ಗತಿಯಲ್ಲಿ ಹೋಗ್ತಾ ಇದೆ. ಅದಕ್ಕಾಗಿ ಸಮಯವನ್ನ ವ್ಯಯವನ್ನ ಮಾಡಬೇಡಿ ಬಂಧುಗಳೇ. ಕಳೆದ ಸಮಯ ಮತ್ತೆ ಸಿಗೋಲ್ಲ. ಅದಕ್ಕಾಗಿ ಸಮಯದ ಸದುಪಯೋಗ ಮಾಡಿಕೊಳ್ಳಿ. ಭವ್ಯಾತ್ಮರಾದಂತವರು ಯಾರ್ಯಾರು ಬರಲಿಲ್ಲ ಅಂತವರು ಎಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಬಂದು ಲಾಭ ಪಡ್ಕೊಳ್ಬೇಕು. ಶಿಬಿರದಲ್ಲಿ ಯಾರು ಶಿಬಿರಾರ್ಥಿಯಾಗಿ ಕಾರ ಭರ್ತಿ ಮಾಡಲಿಲ್ಲ ಅಂತವರು ಇಬ್ಬರಿಯಲ್ಲಿ ಕುತ್ಕೊಂಡು ಬಹಳ ಚಂದವಾಗಿ ನಿಮಗೆ ಅಕ್ಷರವನ್ನ ನಿಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನ ತಿಳ್ಕೊಂಡು ಏನ್ ಮಾಡಿ ನಿಮ್ಗ ಪಾಲನೆ ಮಾಡೋದು ಬಿಡೋದು ಆಮೇಲೆ ನೀವು ಪಾಲನೆ ಮಾಡಬೇಕು, ಬಿಡಬೇಕು, ಏನ್ ಮಾಡಬೇಕು ಅನ್ನೋದು ನಿರ್ಣಯ ನಿಮಗಳಿಗೆ ಇದೆ ಬಂಧುಗಳೇ. ಎಲ್ಲ ಜೀವಿಗಳು ಸ್ವತಂತ್ರ ಇದ್ದಾರೆ. ನಾನಾ ಜೀವ ನಾನಾ ಕರ್ಮ. ಆದ್ರೆ ಇಲ್ಲಿ ಬರುವಂತ ದೂರ ಆಗ್ಬೇಡಿ. ಮತ್ತೆ ಕೂತ್ಕೊಂಡು ಹಿಂಬದಿ ಕೂತ್ಕೊಂಡು ಕೇಳಿ ಜಿನವಾಣಿಯನ್ನ 1-2 ಶಬ್ದ ಕಿವಿಯಲ್ಲಿ ಬಿಟ್ಟರೂ ಸಹ ಏನಾಗ್ತದೆ, ಜೀವನ ಪಾವನವಾಗ್ತದೆ. ಅಷ್ಟರು ಕೇಳಿಸಿಕೊಳ್ಳೋ ಪ್ರಯತ್ನ ಪಡ್ರಿ. ನಾಳೆ ದಿನಗಳಲ್ಲಿ ಎಲ್ಲರೂ ಸಹ ಬಂದು ಮಧ್ಯಾಹ್ನದ 2 ಗಂಟೆ ಕ್ಲಾಸ್ ಪ್ರಾರಂಭವಾಗ್ತದೆ. ಅಕ್ಕಪಕ್ಕದವರು ಎಲ್ಲರೂ ಬರ್ರಿ, ಬಂದ್ಕೊಂಡು ಕೇಳ್ರಿ.
ಮತ್ತು ಮುಂದೆ ನಿಮಗೆ ಬರಬೇಕು ಬಿಡಬೇಕು, ನೀವು ಬಿಟ್ಟಂತದಿದೆ. ಅದಕ್ಕಾಗಿ ಯಾರು ಮಿಸ್ ಮಾಡ್ಕೋಬೇಡ್ರಿ. ಯಾರಿಗೂ ದ್ವೇಷ ಇಲ್ಲ. ಇಷ್ಟು ದಿನ ಬರಲಿಲ್ಲ, ಈಗ ಬಂದ್ರಲ್ಲ, ಯಾರು ಕೇಳುವುದಿಲ್ಲ. ನಾವಂತೂ ಮನಸ್ಸಿನಲ್ಲೂ ವಿಚಾರ ಮಾಡೋದು. ಕೆಲವರು ವಿಚಾರ ಮಾಡಬಹುದು, ಮಹಾರಾಜರಿಗೆ ದಿವಸ ಬರಲಿಲ್ಲ, ಈಗ ಬಂದ್ರೆ ಹೇಗಾಗೋದು ಅಂತೆ. ನಮಗೂ ನಿಮಗೆ ದುರ್ಬುದ್ಧಿ ಮಾಡ್ತಾ ಅನಂತ ಕಾಲ ಕಳೆದಿದ್ವಿ ನಾವು. ನೀವು ಇಷ್ಟೇ ಮಾಡಿದ್ರೆ ನಿಮ್ಗೆ ಹೆಚ್ಚಿಗೆ ಮಾಡಿದವ್ರು ನಾವು, ನಿಮ್ಗಿಂತ ಜಾಸ್ತಿ ಮಾಡಿದವ್ರಿದ್ದೀವಿ ನಾವು. ನಮ್ಮಷ್ಟು ಮೂರ್ಖರು ನೀವಿರ್ಲಿಲ್ಲ, ಏನಿರ್ಲಿಲ್ಲ. ಅದಕ್ಕಿಂತ ನಾವು ಸತ ಮೂರ್ಖರಿದ್ದೀವಿ. ಆದ್ರ ಮೂರ್ಖರಾದವರು ಸಹ ಏನಾಗ್ತಾರೆ ಅಂತ ಹೇಳಿದ್ರೆ, ಯಾವಾಗ ಗುರುಚರಣದಲ್ಲಿ ಬರ್ತೀವಿ, ಯಾವಾಗ ದಿನವಾಣಿಯ ಮೊರೆ ಹೋಗ್ತೀವಿ, ಏನಾಗ್ತಾರ ಮೂರ್ಖರು ಸಹ ಸುಧಾರ ಆಗ್ತಾರೆ. ನಮ್ಮಲ್ಲಿ ಪಾಪಿಯನ್ನ ದೂರ ಮಾಡಿ ಅಂತ ಹೇಳಿಲ್ಲ, ಪಾಪವನ್ನ ದೂರ ಮಾಡು ಅಂತ ಹೇಳಿದ್ದಾರೆ. ಅದಕ್ಕಾಗಿ ತಾವು ಯಾರು ಸಹ ಕಿಂಚಿತವಾಗುವ ವಿಚಾರವನ್ನ ಮಾಡದೆ, ಯಾವುದೇ ರೀತಿಯ ಸಂಕೋಚಗಳನ್ನ ಮನಸ್ಸಿನಲ್ಲಿ ಧಾರಣೆ ಮಾಡದೆ, ಅಥವಾ ನಿಮಗೇನಾದ್ರೂ ನಾವು ಜೋರಾಗಿ ಹೇಳಿದ್ರೆ ಯಾವ ದ್ವೇಷದಿಂದ ಅಲ್ಲ ಬಂಧುಗಳು, ನಿಮ್ಮ ಮೇಲೆ ದ್ವೇಷದಿಂದ ಅಲ್ಲ, ಅಥವಾ ರಾಗದಿಂದನೂ ಅಲ್ಲ, ನಿಮ್ಮ ಕಲ್ಯಾಣವಾಗಲಿ ಅನ್ನೋ ಉದ್ದೇಶದಿಂದ ಏನ್ ಮಾಡಿದ್ವಿ, ನಿಮಗೆ ಜೋರಾಗಿ ಅಥವಾ ನಾನಾ ಪ್ರಕಾರವಾಗಿ ಒತ್ತಾಯವನ್ನು ಮಾಡುವಂಥದ್ದು, ಬರ್ರಿ ಅಂತೇಳಿ ಹೇಳುವಂಥದ್ದು, ಕಲ್ಯಾಣ ಮಾಡಿಕೊಳ್ಳಿ ಅಂತ. ಬೇರೆ ಯಾವ ಉದ್ದೇಶದಿಂದ ಅಲ್ಲ, ಯಾವ ರೀತಿ ಯಾರಿಂದಲೂ ದ್ವೇಷ. ನಾವೇ ದ್ವೇಷ ಮಾಡಲಿಕ್ಕೆ ಯಾರೇ ಎಲ್ಲವನ್ನ ತ್ಯಾಗ ಮಾಡಿದ್ರು, ನಾವು ದ್ವೇಷ ಮಾಡಿದ್ರೆ ಸಂಸಾರ ಮತ್ತೆ ಜಾಸ್ತಿ ಆಗ್ತದೆ, ನಮ್ಗೆ ಕರ್ಮದ ಬಂಧವಾಗ್ತದೆ. ಪ್ರತಿದಿನ 3 ಸಲ ಪ್ರತಿಕ್ರಮಣ ಇರ್ತದೆ, ನಿಂದ ಮಾಡ್ಕೊಂತೀವಿ, ಹರ ಮಾಡ್ಕೊಂತೀವಿ, ಅದಕ್ಕೆ ಪ್ರಾಶ್ಚಿತ್ಯವನ್ನು ಮಾಡ್ಕೊಂತೀವಿ. ಆದ್ರ ಯಾರೇನು ದ್ವೇಷ ಮಾಡಂಗಿಲ್ಲ. ಎಲ್ಲರಿಗೂ ಸದ್ಬುದ್ಧಿ ಪ್ರಾಪ್ತವಾಗಲಿ, ಎಲ್ಲರೂ ಬಂದು ಆತ್ಮ ಕಲ್ಯಾಣ ಮಾಡಿಕೊಳ್ಳುವಂತ ದಿನವಾಣಿಯನ್ನ ಆರಿಸಿ ಕಲ್ಯಾಣ ಮಾಡ್ಕೋಬೇಕು, ಬಿಡಬೇಕು. ಆಮೇಲೆ ಮುಂದಿನ 4-5 ದಿನಗಳಿದಾವೆ. ಅದರಲ್ಲಿ ಸುಳ್ವಳಿಯ, ಕೊಳವಳಿಯ ಅಕ್ಕಪಕ್ಕದ ಜೈನರೆಲ್ಲರು ಯಾರು ಜೈನ ಕುಲದಲ್ಲಿ ಜನ್ಮವನ್ನು ಪಡೆದಿದ್ರಿ, ನೀವು ನಿಜವಾದ ಜೈನರಾದವರು ಎಲ್ಲ ಮಾನ ಸನ್ಮಾನ ಖ್ಯಾತಿ ಅಭಿಮಾನ ಎಲ್ಲ ಬಿಟ್ಟು ಜಿನರ ಚರಣದಲ್ಲಿ ನಾವು ಯಾರು ಅಲ್ಲವೇ ಅಲ್ಲ. ಜಿನೇಂದ್ರ ಭಗವತ್ ಜಿನಧರ್ಮದಲ್ಲಿ ನಾವು ಯಾರು ಅಲ್ಲೇ ಅಲ್ಲ. ನಾವು ಕೇವಲ ಅಜ್ಞಾನದಿಂದ ತಿಳುವಳಿಕೆ ಇಲ್ಲದೇನೆ ಅಹಂಭಾವ ಅಥವಾ ಅಹಂಕಾರ ಭಾವವಾಗಿ ಯಾವುದೇ ರೀತಿಯನ್ನು ನಾವು ಮಾಡಿರುವುದೆಲ್ಲ ನಮ್ಮ ಅಜ್ಞಾನವಿದೆ ಬಂಧುಗಳೇ. ಅದಕ್ಕಾಗಿ ಎಲ್ಲವನ್ನ ಬಿಟ್ಟು ನಮಗೆಲ್ಲ ಸದ್ಬುದ್ಧಿ ಪ್ರಾಪ್ತವಾಗಲಿ. ಎಲ್ಲರೂ ಬಂದು ಮುಂದಿನ ದಿನಗಳಲ್ಲಿ ಜಾಗ ಸಾಲಬಾರದು, ಏನಾಗಬಾರದು, ಸಮೋಸನಲ್ಲಿ ಜಾಗ ಕಡಿಮೆ ಅಂತೂ ಆಗೋಲ್ಲ ನೋಡಿ. ಜಿನೇಂದ್ರ ಭಗವಂತನ ಜನರು ಕಡಿಮೆ ಆಗೋಲ್ಲ, ಆಗ ಕಡಿಮೆ ಆಗ ಅನಿಸ್ಬೋದು. ನೀವು ಏನಾಗ್ಬೋದು, ಅದು ಕಡಿಮೆ ಆಗಂಗಿಲ್ಲ. ಕಡಿಮೆ ಆಗ ಹೊರಬಿಡಿ, ಕಡಿಮೆ ಆಗ್ತದೆ ಅನಿಸ್ಬೋದು ಬಹಳ ಜನ ಬಂದ್ರಂತೆ, ಅದೇ ಆಗಂಗಿಲ್ಲ. ವಿಶಾಲವಾಗ್ತಾ ಹೋಗ್ತಾನೆ. ಎಲ್ಲರೂ ಸಹ ಬಂದು ನಾಳೆದಿಂದ ಅಭಿಷೇಕಕ್ಕೆ ಎಲ್ಲ ಪುರುಷರು ಬರಬೇಕು, ಕಂಪಲ್ಸರಿ. ಮಹಿಳೆಯರೆಲ್ಲರೂ ಅಷ್ಟಕ ಮಾಡ್ಲಿಕ್ಕೆ ಬರಬೇಕು. ಎಲ್ಲರೂ ಸಹ ಲಾಭ ಪಡ್ಕೊಳ್ರಿ. ಸಮಯ ತನ್ನದೇ ಆದ ಗತಿಯಲ್ಲಿ ಹೋಗ್ತಾ ಇರ್ತದೆ. ನಾಳೆ ಇರ್ತೀವಿ ಗೊತ್ತಿಲ್ಲ, ಬೆಳಗಾದ್ರೆ ಹೇಳ್ತೀವಿ ಒಂದು ಭರವಸೆ ಇದೆ. ನಾವು ವಿಚಾರ ಮಾಡ್ತೀವಿ, ನೀವು ವಿಚಾರ ಮಾಡ್ತೀವಿ ಗೊತ್ತಿಲ್ಲ. ನಾವಂತೆ ವಿಚಾರ ಮಾಡ್ತೀವಿ, ಹೇ ಭಗವಾನ್ ಇವತ್ತು ಅಂತಿಮ ದಿನ ಇರಬಹುದು ಭಗವಾನ್. ಆದ್ರೆ ಎಲ್ಲಿಯ ತನಕ ಕಣ್ಣ ಮುಚ್ಚುವ ತನಕ ಹೇ ಭಗವಾನ್ ನಿಮ್ಮ ನಾಮ ಸ್ಮರಣೆ ಸದಾ ಕಾಲ ಇರಲಿ. ಮುಚ್ಚಿದ ಮೇಲೆ ಜನ್ಮ ಜನ್ಮಾಂತರ ತನಕ ಮೀರಾಗಲಿ ನಿಮ್ಮ ನಾಮ ಸ್ಮರಣೀಯ ಕಂಠಸ್ತು ಕಂಠೋ ಮಮ. ಎಲ್ಲಿಯ ತನಕ ಕಂಠ ಅಮೃತವಾಗಲ್ಲ ಅಲ್ಲಿ ತನಕ ಏನಾಗ್ತಾ ಇದೆ, ಭಗವಾನ್ ನಿಮ್ಮ ನಾಮ ಸ್ಮರಣೆ ಸದಾ ಕಾಲ ಪಠಣೆಯನ್ನ ಮಾಡ್ತಾ ಇರ್ಲಿ. ಯಾವ ಕಣ್ಣ ಮುಚ್ಚಿ ಗೊತ್ತಿಲ್ಲ, ಕಣ್ಣು ಮುಚ್ಚುವುದರೊಳಗಾಗಿ ದಿನಾಗಮನ ಒಂದು ಸಲ ಕಣ್ಣು ತೆರೆದು ನೋಡಿ ಭವ್ಯಾತ್ಮೆ. ಮುಚ್ಚಿದ ಮೇಲೆ ತೆರೆಯೋಕ್ಕಾಗಲ್ಲ. ಮುಚ್ಚಿದ ಅಂದ್ರೆ ಯಾರ ಬಂದ್ರು, ಗುರು ಬಂದ್ರು ಕಣ್ಣು ತೆರೆಯೋಲ್ಲ. ಅದಕ್ಕಾಗಿ ಸಮ ಆಗುವ ಮುಂದೆ ಶಿವನನ್ನು ಆರಾಧಿಸಿ ಯಾರು ಕಣ್ಣು ತೆರೆದು ನೋಡೋಲ್ಲ,
ಜೀವನ ಪರ್ಯಂತವಾಗಿ ಒಂದು ಸಲನು ಜಿನೇಂದ್ರ ಭಗವಂತನ ದರ್ಶನ ಮಾಡೋಲ್ಲ, ಜಿನವಾಣಿಯನ್ನ ಆಲಿಸೋಲ್ಲ, ಜಿನವಾಣಿಯನ್ನ ನೋಡೋಲ್ಲ ಅಂದ್ರೆ ಅವರು ಜೀವಂತ ಶವದ ಹಾಗೆ ಬಂಧುಗಳು, ಜೀವಂತ ಶವ ಇದ್ದ ಹಾಗೆ. ಅದಕ್ಕಾಗಿ ಜೀವಂತ ಶವ ಆಗೋ ಪೂರ್ವದಲ್ಲಿ ನಮ್ಮ ಜೀವನನ್ನ ಆರಾಧಿಸಿಕೊಳ್ಬೇಕು. ಸಮಯ ತನ್ನದೇ ಆದ ಗತಿಯಲ್ಲಿ ಹೋಗ್ತಾ ಇದೆ. ನೋಡಿ, ಸಮಯ ಎಷ್ಟು ಬೇಗ ಹೋಗ್ತಾ ಇದೆ, ಎಷ್ಟು ಬೇಗ ಕಳೆದು ಹೋಗ್ತಾ ಇದೆ. ನಿಮ್ಗೆ ಅನಿಸ್ತಾ ಇಲ್ವಲ್ಲ? 3 ದಿನ ಹೇಗೆ ಕಳೆದು ಹೋಯ್ತು? 3 ದಿನ ಬೆಳಿಗ್ಗೆ ಯಾವಾಗ ಆಯ್ತು, ರಾತ್ರಿ ಯಾವಾಗ ಆಯ್ತು, ಯಾವಾಗ ಮಧ್ಯಾಹ್ನ ಆಯ್ತು, ಯಾವಾಗ ಸಂಜೆ ಆಯ್ತು ಅನ್ನೋದೇ ಗೊತ್ತಾಗ್ತಾ ಇದೆ. ಧರ್ಮದ ಮಹತ್ವನೇ ಆಗಿದೆ ಬದುಕು. ಧರ್ಮ ಅನ್ನುವಂತ ಅಮೃತ ಪಾನ ಮಾಡಲಿಕ್ಕೆ ಜೀವ ಒಂದು ವೇಳೆ ಪಾನ ಮಾಡ್ಲಿಕ್ಕೆ ಹೊಂಟ್ರೆ ಸಮಯ ಕಳೆದದ್ದೇ ಗೊತ್ತಾಗೋಲ್ಲ, ಆಯಾಸ ಆಗೋಲ್ಲ, ಬಾಯಾರಿಕೆ ಆಗೋಲ್ಲ, ಹಸಿವೆ ಆಗೋಲ್ಲ, ನಿದ್ದೆ ಬರೋಲ್ಲ, ಶರೀರಕ್ಕೆ ವೇದನ ಆಗೋಲ್ಲ. ಇದೆಲ್ಲ ಧರ್ಮದ ಪ್ರಭಾವ ಬಂಧುಗಳು. ಧರ್ಮದಿಂದಲೇ ಜೀವಿಗಳಿಗೆ ನೋಡ್ತಾ ಇದ್ವಿ. ಈ ರಜ್ಜಿಯವರಿಗೆಲ್ಲ ಹತ್ತು ಬರ್ಲಿಕ್ಕೆ ಕಷ್ಟ ಆಗ್ತದೆ. ನಾವು ಚಿಂತನೆ ಮಾಡಿದ್ವಿ, ಅದಕ್ಕೆ ಹೆಂಗ ಬರೋದಪ್ಪ ಮೇಲೆ ಸುರಂಗದಾಗ ಬರ್ಬೇಕು. ಮೇಲೆ ತಲೆ ಬಡ್ಸ್ಕೊಳ್ಬಹುದು, ಯಾರು ಎಲ್ಲಿ ಪೆಟ್ಟು ಮಾಡ್ಕೊಂತಾರೋ ಅಥವಾ ಏನ್ ಆಗ್ತಾವೋ ಅವ್ರ ಕೆಳಗೆ ಓಡಾಡ ನಡೆಯಕ್ಕೆ ಕಠಿಣ ಆಗ್ತಾವ. ಕೆಲವರಿಗೆ ಸರಿ ಇದ್ದ ಹಾದಿಯಲ್ಲಿ ನಡ್ಕೊಂಡು ಹೋಗ್ಬೇಕಂದ್ರೆ ಅವ್ರಿಗೆ ಕಠಿಣ. ಅಂತವ್ರು ಎಲ್ಲರೂ ಅವ್ರು ಸುರಕ್ಷಿತವಾಗಿ ಬಂದು 2-3 ಗಂಟೆ ಆರಾಮ್ ಕೂತ್ಕೊಂತಾರೆ. ನಾವು ಅವರಿಗೆ ನಿಮ್ಗೆ ಮೇಲ್ ಕೆಳಗೆ ಕುತ್ಕೊಳ್ಳಿಕ್ಕೆ ಆಗಿದ್ರೆ ಮೇಲ್ ಕುತ್ಕೊಳ್ಳಿಕ್ಕೆ ನಮ್ಮ ಅಧ್ಯಕ್ಷರಿಗೆ ಹೇಳಿದ್ವಿ, ಸ್ವಲ್ಪ ಎತ್ತರದ ವ್ಯವಸ್ಥೆ ಮಾಡಿದೆ ಜೀವರಿಗೆಲ್ಲ ಅಂತ. ಹಾಗೆ ಇವರು ಆ ಎತ್ತರದ ವ್ಯವಸ್ಥೆ ಬಿಟ್ಟು ಕೆಳಗೆ ಕೂತ್ಕೊಂತಿದ್ರು. ಅವ್ರ ಶಕ್ತಿ ಅಂದರೆ ಭಕ್ತಿಯ ಪ್ರಭಾವ. ಈ ಶಕ್ತಿಯಲ್ಲಿ ಬಂದಿರುವಂತದ್ದು ಭಕ್ತಿಯ ಪ್ರಭಾವ, ಧರ್ಮದ ಪ್ರಭಾವ. ಅಂದ್ರೆ ಜಿನಧರ್ಮದಲ್ಲಿ ಶ್ರದ್ಧೆಯಿಂದ, ಜಿನಧರ್ಮದ ಮೇಲೆ ಭಕ್ತಿಯಿಂದ, ಜಿನ ಗುರುಗಳ ಮೇಲೆ ಭಕ್ತಿಯಿಂದ ಈ ಪ್ರಕಾರವಾದಂತಹ ಸತ್ಯ ಪ್ರಾಪ್ತಿಯಾಗ್ತದೆ ಜೀವಕ್ಕೆ. ನೋಡ್ತಾ ಇದ್ರೆ ಎಲ್ಲ ಕೆಲವರೆಲ್ಲ ನೋಡಿದ್ರೆ ಯಾವ ರೀತಿಯವ್ರು ಮೇಲ್ ಬರೋದು ಕಠಿಣ ಆಗ್ತದೆ. ಒಳ್ಳೆ ಹೊಕ್ಕೊಂಡು ಬರ್ಬೇಕು, ಗುರಿಯಲ್ಲಿ ಬಂದಂಗೆ ಬರ್ಬೇಕು. ಮೇಲ್ ಬಂದ ಆ ಮೇಲ್ ಬಂದ್ಮೇಲೆ ಆನಂದ ಆನಂದ ಅಲ್ಲಿಂದೆಲ್ಲ ಮರ್ತೇ ಬಿಡ್ತಾರೆ. ಕಠಿಣ ಆಗ್ತದೆ ಅಂದ್ರೆ ಗೊತ್ತಾಗಿಲ್ಲ. ಅದೇ ರೀತಿ ಸಂಸಾರದಲ್ಲೂ ಸಹ ನಾವು ಕಠಿಣದಲ್ಲಿದ್ದೀವಿ. ರಾಗ ದ್ವೇಷವನ್ನ ಮಾಡ್ತಾ, ಮಾನ ಕಷಾಯವನ್ನ ಮಾಡ್ತಾ, ಕ್ರೋಧವನ್ನ ಮಾಡ್ತಾ, ದೇವ ಶಾಸ್ತ್ರ ಗುರುಗಳನ್ನ ವಿರೋಧವನ್ನ ಮಾಡ್ತಾ ದುಃಖಿಯಾಗಿದ್ದೀವಿ. ಒಂದು ವೇಳೆ ಮೂರ್ಖರಾಗಿ ಜೀವನವನ್ನ ಕಳೀತಾ ಇದ್ದೀವಿ. ಆದ್ರೆ ಒಂದು ಸಲ ನಾವೇನಾದ್ರೂ ಇಂತಹ ಸಮೂಹದಲ್ಲಿ ಬಂದಿವಿ ಅಂದ್ರೆ ಎಲ್ಲ ಏನಾಗ್ತದೆ, ಸುಖ ಪ್ರಾಪ್ತವಾಗ್ತದೆ. ಆಮೇಲೆ ಇಲ್ಲಿಂದ ಹೋಗಿ ಅಂದ್ರೂ ಹೋಗೋಲ್ಲ, ಏನ್ ಮಾಡೋಲ್ಲ. ಅದಕ್ಕಾಗಿ ಇಂಥ ಅಮೃತ ಪಾನವನ್ನ, ಸುಖವನ್ನ ನೀವು ಪ್ರಾಪ್ತ ಮಾಡಿಕೊಳ್ಳಿ ಅಂತ ಹೇಳಿ ಎಲ್ಲಾ ಭವ್ಯಾತ್ಮರಿಗೆ ಎಲ್ಲವರನ್ನ ಆಮಂತ್ರಿಸ್ತಾ ಇದೀವಿ. ಆಯಿ ಅಂದ್ರೆ ಇಲ್ಲಿ ಆಚಾರ್ಯ ಭಗವಂತರು ನಂದೇಶ್ವರ ಭಕ್ತಿಯನ್ನ ಮಾಡ್ತಾ ಸಮೋಸರನ್ನ ವರ್ಣನೆ ಮಾಡ್ತಾ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಅಂದ್ರೆ ದೇವತೆಗಳು ಏನ್ ಮಾಡ್ತಾರೆ ಅಂದ್ರೆ ಬೇರೆ ದೇವತೆಗಳನ್ನ ಆಯೇ ಆಮಂತ್ರಣ ನಾವು ಅಂದ್ರೆ ಏನ್ ಮಾಡ್ತಾ ಇದ್ರಿ, ನಿಮ್ಮನ್ನ ಆಹ್ವಾನಿಸ್ತಾ ಇದ್ವಿ, ಸಮೋಸರಣಕ್ಕೆ ಕರೀತಾ ಇದ್ರೆ ಸಮಯ ಆಗಿದೆ. ಹಾಗಾಗಿ ನಾಳೆ ನಾವು ಏನ್ ಹೇಳಿ, ನೀವು ಬರ್ತಿರಲ್ಲ, ಬರಲ್ಲ, ಬರ್ತಿರ್ಲಿ. ನಾಳೆ ನೋಡೋನು. ಹಾಗೇನೆ ಕತೆ ಹೇಳ್ಬೇಕು ನೋಡಿದ್ವಿ. ಭೂಮಿಕಾ ಹಾಕೋದ್ರೊಳಗೆ ಕತೆ ಏನಾಯ್ತು ಹೇಳ್ರಿ, ಸಮಯ ಮುಗಿದೋಯ್ತು. ಹಾಗಾಗಿ ನಾಳೆ ನೋಡೋನು.